ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 30 ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 31st ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಇವತ್ತು ಚಂದನ ಅವರಿಗೆ, ಮಹಾಲಕ್ಷ್ಮಿ ಅವರಿಗೆ, ಲಕ್ಷ್ಮೀ ನಂದನ ಅವರಿಗೆ, ರೇವತಿ ಅವರಿಗೆ, ಮತ್ತೆ ಲಕ್ಷ್ಮೀ ಸುಮನ್ ಅವರಿಗೆ, ರೇಖಾ ಅವರಿಗೆ ಹಾಗೂ ಇನ್ನುಳಿದ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹೈ. ಹಾಗೆ ಇವತ್ತಿನ ಈ ದಿನ ನಿಮ್ಗೆ ತುಂಬಾ ಖುಷಿಯಾಗಿರ್ಲಿ, ನೀವು ಅನ್ಕೊಂಡಿದ್ದೆಲ್ಲ ಜೀವನದಲ್ಲಿ ನೆರವೇರ್ಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಓಕೆನಾ? ಬನ್ನಿ ಇವತ್ತಿನ 31st ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಟ್ನ ಫೇನಲ್ಲೇ ನೋಡಿರ್ತೀವಿ, ನಮ್ ಹೀರೋನ ಓಸೆಡ್ ಗ್ರೂಪ್ ಅವನು ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ ಅಂತ ಹೆಂಗೋ ಒಂದ್ ದಿಕ್ ತಪ್ಸಿದ್ದಾಯ್ತು. ಅವ್ನ್ ಪಾಡ್ಗ ಒಂದ್ ಬೋಟ್ ಹತ್ಕೊಂಡ್ ಹೊಟ್ಟೋದ. ನಮ್ ಹೀರೋ ಅಲ್ಲಿಂದ ಇಳಿದ್ಬಿಟ್ಟ. ಅಲ್ಲಿಂದ ಎಲ್ಲಿ ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಸ್ಟ್ರೈಟ್ ಆಗಿ ಏರ್ಪೋರ್ಟ್ ಹೋಗಿ ಫ್ಲೈಟ್ ಹತ್ತಿ ಯಾವ್ದೋ ಒಂದು ಸಣ್ಣ ಐಲ್ಯಾಂಡ್ ಗೆ ಹೋಗ್ತಿದ್ದಾನೆ. ಇಲ್ಗೇನಕ್ಕಪ್ಪ ಬಂದಿದ್ದಾನೆ ಅಂತ ನೋಡಿದ್ರೆ ಇವ್ರು ಚಿಕ್ಕಮ್ಮ ಅಂತ ಹೇಳ್ಕೊಂಡು ಒಂದು ಆಂಟಿ ಬಂದಿದ್ರಲ್ಲ, ಒಂದು ಚಿಕ್ಕ ಹುಡುಗನ್ನ ಕರ್ಕೊಂಡು. ಆ ಆಂಟಿ ಫಾರಿನ್ ಹೋಗ್ತೀನಿ ಅನ್ನೋ ಹೆಸರಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಬಂದಲ್ಲಿ ಅವ್ರು ಇರೋದನ್ನ ಕೂಡ ನೋಡ್ಬಿಟ್ರು. ಫಸ್ಟ್ ಆಫ್ ಆಲ್ ಈ ವಿಷಯ ನಮ್ ಹೀರೋಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಆ ಲ್ಯಾಪ್ಟಾಪ್ ಎಲ್ಲ ನೋಡ್ತಾ ಇದ್ರಲ್ವಾ, ಅವಾಗ ಒಂದು ವಿಷಯನ ಕಂಡಿಡ್ದಿರ್ತಾರೆ. ಈ ಚಿಕ್ಕ ಹುಡುಗ ನಮ್ ಹೀರೋ ಜೊತೆ ಅವ್ರ ಮನೆಗ್ ಬಂದಾಗ ಬೆಕ್ಕು ಮರಿ ಬೇಕು ಅಂತ ಕೇಳಿ ತಗೊಂಡಿದ್ದ ಅಲ್ವಾ. ಆ ಬೆಕ್ಕು ಮರಿಗಳ ಬಗ್ಗೆ ಅಂತಾನೆ ಒಂದು ವೆಬ್ಸೈಟ್ ಇಟ್ಟಿರ್ತಾರೆ. ನಿನ್ಗೆ ಏನೇ ಡೌಟ್ ಇದ್ರೆ ಕೂಡ ಅದ್ರಲ್ಲಿ ಕೇಳಬಹುದು, ಬೆಕ್ಕುಗಳ ಬಗ್ಗೆ ಅದ್ರಲ್ಲಿ ಪೋಸ್ಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಈ ಹುಡುಗ ಆ ವೆಬ್ಸೈಟ್ ಅಲ್ಲಿ ಇವ್ರು ಇರೋ ಜಾಗ, ಅಡ್ರೆಸ್, ಮನೆ ಗಿನೆ ಎಲ್ಲ ಫೋಟೋ ಹಿಡಿದ್ಬಿಟ್ಟು ಇದು ನನ್ನ ಬೆಕ್ಕು ಮರಿ ಅಂತೆಲ್ಲ ಫೋಟೋ ಹಿಡಿದು ಅದ್ರಲ್ಲಿ ಹಾಕಿರ್ತಾನೆ. ಅನ್ಕೊಳ್ದೆ ಅದು ನಮ್ ಹೀರೋ ಕಣ್ಣಿಗೆ ಕಾಣಿಸಿರೋದ್ರಿಂದಾನೆ ಹುಡ್ಕೊಂಡು ಈ ಜಾಗಕ್ಕೆ ಬಂದಿರೋದು. ಇವನ ನೋಡಿದ ತಕ್ಷಣ ಆಂಟಿ ಸಖತ್ ಶಾಕ್ ಆಗ್ಬಿಟ್ರು. ಎತ್ತಿದ ತಕ್ಷಣ ಇವನೇನ್ ಕೊಲೆ ಮಾಡಕ್ಕೆ ಅಂತ ಬಂದಿಲ್ಲ, ಬಟ್ ಸ್ವಲ್ಪ ಆಕ್ರೋಶವಾಗಿ ಮಾತಾಡ್ತಾನೆ. ಆಮೇಲೆ ಪಕ್ಕದಲ್ಲೇ ಚಿಕ್ಕ ಹುಡುಗ ಇರೋದ್ ನೋಡ್ಬಿಟ್ಟು ಕೋಪ ಪಡಬಾರ್ದು ಅಂತ, ಯಾರ್ ನೀವು, ಏನಕ್ ವಾಂಟೆಡ್ ಆಗಿ ನಮ್ ಚಿಕ್ಕಮ್ಮ ಅಂತ ಹೇಳ್ಕೊಂಡ್ ಬಂದ್ರಿ, ಏನ್ ನಡೀತಾ ಇದೆ ಅಂದಾಗ ಇದಕ್ ಮೇಲೆ ಮುಚ್ಚಿಟ್ಟು ಏನ್ ಪ್ರಯೋಜನ ಅಂತ ಆ ಆಂಟಿ ಕೂಡ ಎಲ್ಲಾ ನಿಜ ಹೇಳ್ತಾರೆ. ಇಲ್ಲಿ ನೋಡಪ್ಪ, ನಾನೊಂದು 15-20 ವರ್ಷದ ಹಿಂದೆ ಎನ್ಐಗೋಸ್ಕರ ಟ್ರೈನಿಂಗ್ ತಗೊಳ್ತಾ ಇದ್ದೆ, ಮೀನ್ಸ್ ಕೋರ್ಸ್ ಮಾಡ್ತಾ ಇದ್ದೆ. ಎನ್ಐ ಅಂದ್ರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಅಂತ. ಆ ಟೈಮ್ ಅಲ್ಲಿ ನನಗೆ ಓಸೆಡ್ ಗ್ರೂಪ್ ಅನ್ನೋರ್ ಕಡೆಯಿಂದ ಒಂದು ಮೇಲ್ ಬಂತು, ನಿಮ್ಗೆ ಈ ತರ ಒಂದು ಕೆಲಸ ಇದೆ ಅಂತ ಹೇಳಿ ಆಫರ್ ಕೂಡ ಮಾಡಿದ್ರು. ಅದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರೋದ್ರಿಂದ ನಾನು ಆ ಕೆಲ್ಸಕ್ಕೆ ಒಪ್ಕೊಂಡೆಪ್ಪ. ನಾನು ಕೊಟ್ಟಿರೋ ಫಸ್ಟ್ ಕೆಲ್ಸನೇ ಚಿಕ್ಕ ಹುಡುಗ ಆಗಿರೋ ನಿನ್ನ ಕಣ್ಗಾಣಿಸಿ ನೋಡ್ಕೊಳ್ತಾ ಇರ್ಬೇಕು ಅನ್ನೋದು. ಇವ್ರಿಗೆ ಯಾವಾಗ ಈ ಕೆಲ್ಸಕ್ಕೆ ಸಿಕ್ಕಿರೋದು ಅಂತಂದ್ರೆ, ಬಾಕ್ಸರ್ ತಾನೆ ಫಸ್ಟ್ ಚಿಕ್ಕ ಹುಡುಗನ ಅಂದ್ರೆ ನಮ್ ಹೀರೋನ ನೋಡ್ಕೊಳ್ತಾ ಇದ್ದಿದ್ದು. ಅವ್ರ ಫ್ಯಾಮಿಲಿನ ಅನ್ಕೊಳ್ದೆ ಒಂದ್ ಸಾಯಿಸಿರೋದ್ರಿಂದ ಆ ಒಂದು ಬೇಜಾರಲ್ಲಿ ನನ್ಗೆ ಕೆಲ್ಸನೂ ಬೇಡ ಏನು ಬೇಡ ಅಂತ ಬಿಟ್ಟು ಹೊಟ್ಟೋಗಿರ್ತಾನೆ. ಅವ್ನ್ ಹೋದ್ಮೇಲೆನೆ ಈ ಆಂಟಿಗೆ ಈ ಚಿಕ್ಕ ಹುಡುಗನ ನೋಡ್ಕೊಳ್ಳೋ ಕೆಲಸ ಕೊಟ್ಟಿರ್ತಾರೆ. ಅವ್ನ್ ಪ್ರತಿ ಕ್ಷಣ ಅವ್ನ್ ಏನ್ ಮಾಡ್ತಾನೆ, ಏನ್ ತಿಂತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಅವನ ನಡವಳಿಕೆ ಹೆಂಗಿದೆ ಅಂತ ಪ್ರತಿಯೊಂದನ್ನ ಕೂಡ ಕಣ್ಗಾಣಿಸಿ ಈ ಓಸೆಡ್ ಗ್ರೂಪ್ ಅವ್ರಿಗೆ ಹೇಳ್ಬೇಕು. ಆತರ ರಿಪೋರ್ಟ್ಸ್ ಕೂಡ ಕೊಟ್ಟಿರ್ತಾರೆ. ಅದು ನಮ್ ಹೀರೋಗೆ ಬ್ರೈನ್ ಸರ್ಜರಿ ಆಗೋವರೆಗೂನು ಇವ್ರಿಗೆ ಒಂದು ಮಗ ಇದ್ದಾನೆ ಅನ್ನೋ ವಿಷಯನ ಅವ್ರು ಹೇಳಲೇ ಇಲ್ಲ. ಆಮೇಲೆ ಅನ್ಕೊಳ್ದೆ ಅವ್ನಿಗೆ ಬ್ರೈನ್ ಸರ್ಜರಿ ಆದ್ಮೇಲೆ, ಅಂದ್ರೆ ಮೆಮೊರಿ ಲಾಸ್ ಎಲ್ಲ ಆದ್ಮೇಲೆ ಒಂದಿನ ರೋಡ್ ಅಲ್ಲಿ ಅವ್ರ ಆಂಟಿನ ನೋಡ್ತಾನೆ, ಬಸ್ಸಿಂದ ವೇಟ್ ಮಾಡ್ತಿದ್ದಲ್ಲ ಅವಾಗ. ಇನ್ನ ಚಿಕ್ಕ ಹುಡುಗನ ಬೇರೆ ನೋಡ್ಬಿಟ್ರೆ ಇನ್ನೇನ್ ಹೇಳೋದು ಅಂತ ಗೊತ್ತಿಲ್ಲದೆ ಹೆಂಗೋ ಮ್ಯಾನೇಜ್ ಮಾಡಿದ್ರು. ಅದನ್ನು ಮೀರಿ ಕಸಿನ್ ಎತ್ತಾನೆ ಅಂತ ಹೇಳಿ ಇವ್ನ್ ಬೇರೆ ಅವ್ರ ಮನೆಗೆ ಕರ್ಕೊಂಡು ಹೊಟ್ಟೋದ್ನ ಲೇಡಿಗೆ ತುಂಬಾ ಭಯ ಆಗೋಯ್ತು. ಓಸೆಡ್ ಗ್ರೂಪ್ ಅವ್ರಿಗೆ ಹೇಳ್ತಾಳೆ, ಈ ತರ ಅವ್ನ್ ಕರ್ಕೊಂಡು ಹೋಗ್ಬಿಟ್ಟಿದಾನೆ, ನನ್ ಮಗನ್ಗೆ ಏನಾಗುತ್ತೋ ಏನೋ ಅಂತ. ಆದ್ರೂ ಓಸೆಡ್ ಗ್ರೂಪ್ ಅವ್ರು ಲೇಡಿನ ಬಿಟ್ಟಿಲ್ಲ. ನೈಟ್ ಎಲ್ಲ ನೀನ್ ಇಲ್ಲೇ ಇರು, ಏನು ಹೋಗ್ಬೇಡ, ಅವ್ನೇನು ಮಾಡಲ್ಲ ಅಂತ ಹೇಳಿ ಏನೋ ಸಮಾಧಾನ ಮಾಡಿ ಕೂರ್ಸಿದ್ದಾರೆ. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಈ ಲೇಡಿ ತುಂಬಾ ಕೋಪವಾಗಿ ಮನೆಗೆ ಹೋದವರು ಆ ಚಿಕ್ಕ ಹುಡುಗನ ಕರ್ಕೊಂಡು ಬಂದ್ಬಿಟ್ರು. ಹತ್ರ ಬಂದ್ಮೇಲೆನೆ ಓಸೆಡ್ ಗ್ರೂಪ್ ಅವ್ರಿಗೆ ನಮ್ಮ ಮೇಲೆ ಏನ್ ಅಷ್ಟೊಂದು ಚಿಂತೆ ಇಲ್ಲ, ನಾವ್ ಏನಾದ್ರೂ ಪರವಾಗಿಲ್ಲ ಅಂತಾನೆ ಯೋಚನೆ ಮಾಡ್ತಾರೆ ಅಂತ ಕೆಲಸ ಬಿಟ್ಬಿಟ್ಟು ಫಾರಿನ್ ಹೋಗ್ತೀನಿ ಅನ್ನೋ ಹೆಸರಲ್ಲಿ ಬಂದಿ ಐಲ್ಯಾಂಡ್ ಅಲ್ಲಿ ಸೆಟ್ಲ್ ಆಗಿರೋದು. ಈ ತರ ಅವ್ರಿಗೆ ಗೊತ್ತಿರೋ ಸ್ಟೋರಿನೆಲ್ಲ ಹೇಳ್ತಾರೆ. ಓಸೆಡ್ ಗ್ರೂಪ್ ಅನ್ನೋದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಇವಾಗ ನಮ್ ಹೀರೋಗೆ ಅರ್ಥ ಆಯ್ತು. ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವರು ಈಗ ಮತ್ತೆ ಹೊಸ ಡಾಕ್ಟರ್ ಮಾಡಿರೋ ಕೊಲೆಗಳಂತ ಹೇಳಿ ಎಲ್ಲದನ್ನು ಮತ್ತೆ ರೀಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ, ಅದ್ರಲ್ಲಿ ನಮ್ ಹೀರೋ ಮೇಲೆ ಅವ್ರಿಗೆ ಡೌಟ್ ಕೂಡ ಬಂದಿರುತ್ತೆ. ಇವಾಗ ಫಸ್ಟ್ ಕೊಲೆಯಿಂದ ಹಿಡಿದು ಇವಾಗವರೆಗೂ ಏನೆಲ್ಲ ಕೊಲೆಗಳನ್ನ ಮಾಡಿದಾನೋ ಅದನ್ನ ನಂಗೆ ಬೋರ್ಡ್ ಮೇಲೆ ಹಾಕಿ ಒಂದೊಂದಾಗಿ ಚೆಕ್ ಮಾಡ್ತಾ ಇರ್ತಾರೆ. ಈಗ ಫಸ್ಟ್ ಒಬ್ಬ ಕೊಲೆ ಮಾಡ್ತಾನೆ ಅಂತಂದ್ರೆ ಅವನಿರೋ ಜಾಗದಲ್ಲಿ ಆ ಕೊಲೆನ ಮಾಡ್ತಾನೆ, ಅದು ಜಸ್ಟ್ ಫಾರ್ ಟ್ರಯಲ್ ಅನ್ನೋ ತರ. ಆತರ ಫಸ್ಟ್ ಬಾಕ್ಸರ್ ನ ಸಾಯಿಸಿದ ಏರಿಯಾನಲ್ಲೇ ನಮ್ ಹೀರೋ ಕೂಡ ಇದ್ದಿದ್ದು, ಅಂದ್ರೆ ಸ್ವಲ್ಪ ಪಕ್ಕದಲ್ಲೇ ಎಲ್ಲೋ ನಮ್ ಹೀರೋ ಇದ್ದ ಅಂತ ಗೊತ್ತಾಗುತ್ತೆ. ಆ ವಿಷಯಕ್ಕೆ ಡೌಟ್ ಬರುತ್ತಾ. ಅದಾದ್ಮೇಲೆ ಆತರ ಒಂದು ಕೊಲೆ ಮಾಡಿರೋನ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಧೈರ್ಯವಾಗಿ ಇನ್ನೊಂದು ಕೊಲೆನ ಮಾಡ್ಬೋದು ಅಂತ. ಆದ್ರೆ ಅದೇ ಜಾಗದಲ್ಲೇ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಡೌಟ್ ಬರುತ್ತೆ ಅನ್ನೋ ಒಂದು ಭಯ ಕೂಡ ಇರುತ್ತಲ್ವಾ. ಸೊ ಅವನು ನೆಕ್ಸ್ಟ್ ಏರಿಯಾಗಳಲ್ಲಿ ಕೊಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತರ ಸೈಕಲ್ ನ ಫಾಲೋ ಮಾಡೋ ನಮ್ಮ ಆಫೀಸರ್ಗೆ ಗೊತ್ತಾಗುತ್ತೆ ಇದು ಹೀರೋನೇ ಇರ್ಬೋದು ಅಂತ. ಒಂದು 60-70% ಅವನ ಮೇಲೆ ಡೌಟ್ ಬರುತ್ತೆ. ಸಾಲದಕ್ಕೆ ಸೆಕೆಂಡ್ ವಿಕ್ಟಿಮ್ ನ ಪ್ಲೇಸ್ ಅಲ್ಲಿ ಬಂದು ಒಂದು ಫುಟ್ ಪ್ರಿಂಟ್ ಸಿಕ್ಕಿರತ್ತಲ್ಲ, ಇವರ ದುಡ್ಡೆಲ್ಲ ಕೂಡ ಇಟ್ಬಿಟ್ಟು ಫುಟ್ ಪ್ರಿಂಟ್ ದೊಡ್ಡದ ಚಿಕ್ಕದ ಅಂತ ಹೇಳಿ ಲೆಕ್ಕಾಲ ಮಾಡ್ಕೊಂಡಿದ್ರಲ್ವಾ, ಆ ಫುಟ್ ಪ್ರಿಂಟ್ ಮತ್ತೆ ನಮ್ ಹೀರೋ ಫುಟ್ ಪ್ರಿಂಟ್ ಸೈಜು ಒಂದೇ ಅಂತ ಇವ್ರಿಗೆ ಅರ್ಥ ಆಯ್ತು. ಅಷ್ಟೇ, ನೆಕ್ಸ್ಟ್ ಇವಾಗ ಇವನ್ ಬಗ್ಗೆನೇ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಈ ಕಡೆ ಅಸಿಸ್ಟೆಂಟ್ ಕೂಡ ನಮ್ ಹೀರೋ ಬಗ್ಗೆ ತಾನೇ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ಚೀಫ್ ಹೇಳಿರೋದ್ರಿಂದ. ಸೊ ಆ ಕೊಲೆ ನಡೆದಿರೋ ದಿನ ನೈಟ್ ಅವ್ನ ಏರಿಯಾ ಬಿಟ್ಟು ಅವ್ರ ಮನೆ ಬಿಟ್ಟು ಅವ್ನ ಎಲ್ಲಾದ್ರೂ ಹೊರಗಡೆ ಹೋಗಿದಾನ ಅಂತ CCTV ಕ್ಯಾಮ್ರಾಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರ. ಅವಾಗ
ಅವ್ರ ಮನೆ ಎದುರುಗಡೆನೆ ನಮ್ ಹೀರೋ ಅವ್ರ ಮನೆ ಎದುರುಗಡೆನೆ ಒಂದು ಕ್ಯಾಮ್ರಾ ಇರೋದನ್ನ ಗಮನಿಸ್ತಾನೆ. ಸುಮ್ನೆ ಯಾಕೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಈ ಕ್ಯಾಮ್ರಾ ಫುಟೇಜ್ ಸಿಕ್ಕಿದ್ರೆ ಸಾಲ್ದ ಅಂತ ಹೇಳಿ ಇಲ್ಲಿಗಲ್ ಆಗಿದ್ರು ಪರವಾಗಿಲ್ಲ ಅಂತ ನಮ್ ಹೀರೋ ಮನೆ ಒಳಗಡೆ ಹೋಗ್ತಾರೆ. ಆತರ ಹುಡುಕ್ಬೇಕಾದ್ರೆ ಅವ್ರ ಕಣ್ಣಿಗೆ ಆ ಲ್ಯಾಪ್ಟಾಪ್ ಕಾಣಿಸ್ಬಿಡ್ತು. ಇನ್ನ ಲ್ಯಾಪ್ಟಾಪ್ ನ ಓಪನ್ ಮಾಡಿದ ತಕ್ಷಣ ನಮ್ ಹೀರೋ ಯಾವ್ಯಾವ ಕೊಲೆಗಳಿಗೆ ಯಾವ್ಯಾವ ಮಾರಲ್ ಸ್ಟೋರಿನ ಇಟ್ಟು ಕೊಲೆಗಳನ್ನ ಮಾಡ್ತಾ ಇದ್ನೋ ಅದೆಲ್ಲ ಅದ್ರಲ್ಲಿತ್ತ. ಅಷ್ಟೇ ಮುಖ್ಯವಾದ ಎವಿಡೆನ್ಸ್ ತರ ತಾನೆ ಅದನ್ನ ತಗೊಂಡ್ ಬಂದು ಫಾರೆನ್ಸಿಕ್ ಅವ್ರಿಗೆ ಕೊಟ್ಬಿಟ್ಟ, ಅದನ್ನ ಟೆಸ್ಟ್ ಮಾಡಿ ಹೇಳಿ ಅಂತ. ಇದನ್ನೆಲ್ಲಾನು ಓಝೆಡ್ ಗ್ರೂಪ್ ಅವ್ರು ನೋಡ್ತಾ ಇದ್ರು. ಅವ್ರಿನ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಕಡೆ ನಮ್ಮ ಪೊಲೀಸ್ ಆಫೀಸರ್ಗೆ ಇನ್ನೊಂದ್ ವಿಷಯ ಲೈಟ್ ಆಗಿ ಸ್ಟ್ರೈಕ್ ಆಗುತ್ತೆ. ಅಂದ್ರೆ ಅವತ್ತು ಪೊಲೀಸ್ ಆಫೀಸರ್ ತಾನೆ ಹೊಸ ಡಾಕ್ಟರ್ ನ ಶೂಟ್ ಮಾಡಿದ್ದು. ಆತರ ಶೂಟ್ ಮಾಡಿದಾಗ ಚಿಕ್ಕ ಹುಡುಗನ ಎಲ್ಲೋ ಇಟ್ಟಿದ್ಯಾ ಹೇಳೋ ಅಂತ ಹೇಳಿ ತುಂಬಾ ಅವನನ್ನ ಕುಲ್ಸಿರ್ತಾರೆ. ಅವಾಗ ಅವನು ಅರ್ಧಂಬರ್ಧ ಹೇಳಿರ್ತಾನೆ ಬೇಸ್ಮೆಂಟ್ ಅಂತ. ಬಟ್ ಅದು ನಮ್ಮ ಪೊಲೀಸ್ ಆಫೀಸರ್ಗೆ ಅವಾಗ ಅರ್ಥ ಆಗಿಲ್ಲ. ಇವಾಗ ಅದನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಮೋಸ್ಟ್ಲಿ ಹೀರೋ ಅವ್ರ ಹಳೆ ಮನೆ ಕೆಳಗಡೆ ಏನಾದ್ರು ಬೇಸ್ಮೆಂಟ್ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ಆ ಏರಿಯಾಗೆ ಹೋದ್ರೆ ಆಲ್ರೆಡಿ ಆ ಏರಿಯಾನ ಏನೋ ರಿನೋವೇಟ್ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇರೋ ಹತ್ರ ಕೇಳ್ತಾರೆ, ಈ ತರ ಮನೆ ಕೆಳಗಡೆ ಏನಾದ್ರು ಬೇಸ್ಮೆಂಟ್ ಇತ್ತ ಅಂದಾಗ, ಹೌದು ಸರ್ ಒಂದು ಬೇಸ್ಮೆಂಟ್ ಇತ್ತು, ನಾವ್ ಅದನ್ನೆಲ್ಲ ಡೆಮಾಲಿಷ್ ಮಾಡಿದ್ದಾದ್ಮೇಲೆ ಈ ಮನೆ ಹಳೆ ಓನರ್ ಒಬ್ರು ಬಂದು ತುಂಬಾನೇ ಗಲಾಟೆ ಮಾಡಿದ್ರು, ಆ ಬೇಸ್ಮೆಂಟ್ ಅಂತ ಹೇಳಿ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ. ಈ ಮನೆ ಓನರ್ ಅಂದ್ರೆ ನಮ್ ಹೀರೋನೇ ತಾನೆ, ಅವನೇ ಬಂದು ಹೋಗಿರೋದು ಅಂತ ನಮ್ ಪೊಲೀಸ್ ಆಫೀಸರ್ಗೆ ಅರ್ಥ ಆಗೋಯ್ತು. ಪ್ಲಸ್ ಅಲ್ಲಿ ಡೆಮಾಲಿಷ್ ಮಾಡಿದ್ಮೇಲೆ ಅಲ್ಲಿರೋ ಥಿಂಗ್ಸ್ ಎಲ್ಲ ಎತ್ಕೊಂಡೋಗಿ ಒಂದ್ ಜಾಗದಲ್ಲಿ ಹಾಕಿರ್ತಾರಲ್ಲ, ಅಲ್ಲಿ ಆ ಕಿಡ್ನಾಪ್ ಮಾಡಿರೋ ಹುಡುಗನ್ ಮುಖಕ್ಕೆ ಒಂದು ಮಾಸ್ಕ್ ಹಾಕಿದ್ರಲ್ವಾ, ಆ ಮಾಸ್ಕ್ ಒಂದ್ ಪೀಸು ಅಲ್ಲಿ ಬಿದ್ದಿರತ್ತೆ, ಅದನ್ನ ಕೂಡ ಎತ್ಕೊಳ್ತಾರೆ. ಅದನ್ನು ಕೂಡ ಇವಾಗ ಲ್ಯಾಬ್ಗೆ ಟೆಸ್ಟಿಂಗ್ ಗೆ ಕಳಿಸ್ಬೇಕು. ಇನ್ನೊಂದ್ ಕಡೆ ನಮ್ ಹೀರೋ ಹತ್ರ ಅಂದ್ರೆ ಅವ್ರ ಆಂಟಿ ಹತ್ರ ಮಾತಾಡ್ತಾ ಇದ್ದ ಅಲ್ವಾ ನಮ್ ಹೀರೋ, ಅವಾಗ ಅವ್ರ ಆಂಟಿ ನಮ್ ಹೀರೋ ಬಗ್ಗೆ ಮತ್ತೆ ಹೊಸ ಡಾಕ್ಟರ್ ಬಗ್ಗೆ ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಮತ್ತೆ ಅವ್ರನ್ನ ಟೆಸ್ಟ್ ಎಲ್ಲ ಮಾಡಿದ್ರಲ್ವಾ, ರಿಪೋರ್ಟ್ ಎಲ್ಲ ಇವ್ರ ಹತ್ರ ಒಂದು ಕಾಪಿ ಇತ್ತೇನೋ ಅದನ್ನ ಕೊಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರು ಮಕ್ಕಳು ಸೈಕೋ ಜೀನ್ ಇದೆ ಅಂತ ಗೊತ್ತಾದಾಗ ಇಬ್ಬರನ್ನ ಕೂಡ ಕಣ್ಗಾಣ್ಸಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಅದರಲ್ಲಿ ಒಂದ್ ಸ್ಟೇಜ್ಗೆ ಈ ಹೊಸ ಡಾಕ್ಟರ್ ಅಲ್ಲಿ ಸೈಕೋಪಾತ್ ತರ ಯಾವ್ದೇ ಒಂದು ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವನನ್ನ ಅರ್ಧದಲ್ಲೇ ಬಿಟ್ಬಿಟ್ರು. ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟಿರ್ತಾರೆ ಅವ್ರನ್ನ ಕಣ್ಗಾಣಿಸೋದು. ಆದ್ರೆ ನಮ್ ಹೀರೋನಲ್ಲಿ ಆತರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಗೊತ್ತಾಗಿ ಅವನನ್ನ ಮಾತ್ರ ಎಕ್ಸ್ಪೆರಿಮೆಂಟ್ ಗೆ ಅಂತ ಇಟ್ಕೊಂಡಿರ್ತಾರೆ. ಬಟ್ ಅವನಾಗ ಅವ್ನ್ ಕೊಲೆ ಮಾಡ್ತಾನೆ ಅಂತ ಸುಮಾರು ವರ್ಷವರೆಗೂ ವೇಟ್ ಮಾಡಿ ನೋಡ್ಬಿಟ್ರು ಆರ್ಗನೈಸೇಷನ್ ಅವರು. ಬಟ್ ಅವ್ನ್ ಮಾಡಿಲ್ಲ. ಸರಿ ಒಂದ್ಸತಿ ಅವ್ನಿಗೆ ಟ್ರಿಗರ್ ಆಗೋ ತರ ಏನಾದ್ರು ಮಾಡೋಣ ಅಂತ ಹೇಳಿನೇ ಆ ಬಾಕ್ಸರ್ ಅವ್ರ ಮನೆ ಅಡ್ರೆಸ್, ಅವ್ನ್ ಎಲ್ಲಿರ್ತಾನೆ ಏನು ಅಂತ ಪ್ರತಿಯೊಂದನ್ನ ಕೂಡ ಕಳಿಸಿ ಅವನಲ್ಲಿರೋ ಸೈಕೋತರನ ಹೊರಗಡೆ ಬರೋ ತರ ಮಾಡಿದ್ದಾರೆ. ಅದಾದ್ಮೇಲೆ ಲೈನ್ ಆಗಿ ಕೊಲೆಗಳು ಸ್ಟಾರ್ಟ್ ಆಯ್ತು. ಬಟ್ ಏನಕ್ಕೋಸ್ಕರ ಆರ್ಗನೈಸೇಷನ್ ಅವರು ಈ ತರ ಒಂದು ಕೆಲಸನ ಮಾಡ್ತಿದ್ದಾರೆ, ನಮ್ ಹೀರೋ ಕೈಲಿ ಕೊಲೆಗಳನ್ನ ಮಾಡಿಸಿದ್ದಾರೆ ಅಂತ ಇವಾಗವರೆಗೂ ಗೊತ್ತಾಗಿಲ್ಲ. ಆದ್ರೆ ಇದ್ರ ಬಗ್ಗೆ ಎಲ್ಲ ಅವಾಗೆ ನಮ್ಮ ಹೊಸ ಡಾಕ್ಟರ್ಗೆ ಗೊತ್ತಾಯ್ತು. ಓಝೆಡ್ ಗ್ರೂಪ್ ಅನ್ನೋದು ಸಾಮಾನ್ಯವಾದ ಗುಂಪಲ್ಲ, ಅದೊಂದು ದೊಡ್ಡ ಆರ್ಗನೈಸೇಷನ್. ಅದ್ರ ಬಗ್ಗೆ ನಾವೆಲ್ಲಾದ್ರೂ ಹೊರಗಡೆ ಹೇಳ್ಬೇಕಂದ್ರೆ ಅದು ಕಷ್ಟನೇ. ಪೊಲೀಸು ಮೀಡಿಯಾ ಅಂತ ಹೇಳಕ್ ಎಷ್ಟೊತ್ತು ಇಲ್ಲ. ಬಟ್ ಎಲ್ಲೂ ನೋಡಿದ್ರು ಅವ್ರ ಕಡೆಯವರೇ ಇದಾರಲ್ವಾ. ಇವ್ನ್ ಯಾರಿಗಾದ್ರೂ ಕಾಲ್ ಮಾಡಿ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ, ಇಂಥ ಜಾಗಕ್ಕೆ ಬನ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಹೌಸ್ಕೊಂಡು ನೋಡ್ತಾ ಇದ್ರೆ ಆ ಜಾಗಕ್ಕೆ ಬರೋದು ಓಝೆಡ್ ಗ್ರೂಪ್ ಅವರೇ. ಹಿಂಗಿರ್ಬೇಕಾದ್ರೆ ಹೊಸ ಡಾಕ್ಟರ್ ಕೈಲಿ ಈ ವಿಷಯನೆಲ್ಲ ಹೆಂಗ್ ಹೊರಗಡೆ ಎತ್ಕೊಂಬರಕ್ ಆಗ್ತಾ ಇತ್ತು. ಅದ್ರಿಂದಾನೆ ಡೈರೆಕ್ಟ್ ಆಗಿ ಹೀರೋನ ನೋಡಿ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿ ಅವತ್ ಅವ್ರ ಮನೆ ಹತ್ರ ಬಂದಿದ್ದು. ಇಷ್ಟೆಲ್ಲ ಆಯ್ತು ಅಂತ ಇವಾಗ ನಮ್ ಹೀರೋಗೆ ಅರ್ಥ ಆಯ್ತು. ಈ ಕಡೆ ಪೊಲೀಸ್ ಆಫೀಸರ್ ಆ ಮಾಸ್ಕ್ ಅಲ್ಲಿ ಒಂದು ಪೀಸ್ ಸಿಕ್ಕಿತ್ತಲ್ವಾ, ಅದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಟೆಸ್ಟಿಂಗ್ ಗೆ ಕೊಟ್ಟಿದ್ರಲ್ವಾ, ಅದ್ರಲ್ಲಿ ಸಿಕ್ಕಿರೋ DNA ಲಾಸ್ಟ್ ಅಂಡ್ ಫೈನಲ್ ಕಿಡ್ನಾಪ್ ಆಗಿರೋ ಹುಡುಗನ್ನೇ ಅಂತ ಗೊತ್ತಾಯ್ತು. ಅಂದ್ರೆ ಆ ಸಿಕ್ಕಿದ್ದೆಲ್ಲಿ ನಮ್ ಹೀರೋ ಅವರ ಬೇಸ್ಮೆಂಟ್ ಅಲ್ಲಿ. ಸೊ ಅವನೇ ಕಿಲ್ಲರ್ ಅಂತ ಇವ್ರಿಗೆ ಅರ್ಥ ಆಗೋಯ್ತು. ಇದನ್ನ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಹೇಳ್ತಾರೆ. ಅದೇ ಟೈಮಲ್ಲಿ ಅವ್ರ ಅಸಿಸ್ಟೆಂಟ್ ಕೂಡ ಆ ಲ್ಯಾಪ್ಟಾಪ್ ನ ಕೂಡ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಚೆಕಿಂಗ್ ಗೆ ಕೊಟ್ಟಿದ್ರಲ್ವಾ, ಆ ರಿಪೋರ್ಟ್ ಬರಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಲ್ಯಾಪ್ಟಾಪ್ ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಕಾಲ್ ಬರುತ್ತೆ. ಅವ್ರ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ, ಮೋಸ್ಟ್ಲಿ ಡೆಲಿವರಿ ಆಗಿದೆಯೇನೋ, ಹೆಣ್ಮಗು ಅಂತ ಏನೋ ಹೇಳಿದ್ದಾರೆ. ತುಂಬಾ ಖುಷಿ ಪಟ್ಟವನು ಗಿಫ್ಟ್ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜೂನಿಯರ್ ಪೊಲೀಸ್ ಆಫೀಸರ್ ರಿಸಿಗ್ನೇಷನ್ ಲೆಟರ್ ಕೊಟ್ಟಿದ್ದ ತಾನೆ, ನಾನು ಬರಲ್ಲ ಇನ್ಮೇಲೆ ಅಂತ. ಬಟ್ ಇವತ್ತು ಬಂದಿದ್ದಾನೆ, ಯಾಕಂದ್ರೆ ಓಝೆಡ್ ಗ್ರೂಪ್ ಗೆ ಸೇರಿರೋನು. ಆ ಲ್ಯಾಪ್ಟಾಪ್ ನ ತಗೊಂಡೋಗಕ್ಕೆ ಅಂತ ಬಂದಿರೋದು. ನಿಧಾನಕ್ಕೆ ಅಸಿಸ್ಟೆಂಟ್ ನ ಕರೀತಾನೆ. ಹೆಣ್ಮಗು ಎಲ್ಲ ಆಗಿದೆ, ಬಾಪ ಪಾರ್ಟಿ ಕೊಡು, ಬಾ ಡ್ರಿಂಕ್ಸ್ ಪಾರ್ಟಿಗೆ ಹೋಗೋಣ ಅಂತ. ಇದ್ರು ಅಸಿಸ್ಟೆಂಟ್ ಇಲ್ಲ ನಾನ್ ಬರೋದಿಲ್ಲ, ನಾನು ಫಸ್ಟ್ ಮಗು ನೋಡಕ್ ಹೋಗ್ಬೇಕು, ಗಿಫ್ಟ್ ತಗೊಂಡ್ಬೇಕು ಅಂತ ಹೇಳಿ ಅವನಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆಮೇಲೆ ಈ ಜೂನಿಯರ್ ಯಾರಿಗೋ ಕಾಲ್ ಮಾಡ್ಬಿಟ್ಟು ನಾನು ಹೇಳ್ತಾ ಇದ್ರು ಕೂಡ ಅಸಿಸ್ಟೆಂಟ್ ಕೇಳಿಲ್ಲ ಸರ್, ಅವ್ನಲ್ಲಿಂದ ಹೊರಟೋದ ಲ್ಯಾಪ್ಟಾಪ್ ತಗೊಂಡು ಅಂತ ಹೇಳ್ಬಿಟ್ರ. ಇನ್ನೇನು ನೆಕ್ಸ್ಟ್ ಅಸಿಸ್ಟೆಂಟ್ ಯಾರ್ ಕಣ್ಗೆ ಬೀಳ್ತಾನೋ ಏನೋ ಗೊತ್ತಿಲ್ಲ. ಪಾಪ ಸ್ಟ್ರೈಟ್ ಆಗಿ ಹುಟ್ಟಿರೋ ಮಗುಗೆ ಗಿಫ್ಟ್ ಎಲ್ಲ ತಗೊಂಡು ಅವ್ರ ಮನೆಗೆ ಹೋಗೋ ದಾರಿಯಲ್ಲೇ ಓಝೆಡ್ ಗ್ರೂಪ್ ಗೆ ಸೇರಿರೋರು ಬಂದು ಪಾಪ ಅಸಿಸ್ಟೆಂಟ್ ನ ಸಾಯಿಸ್ ಹಾಕ್ಬಿಟ್ಟು ಅವನ ಹತ್ರ ಲ್ಯಾಪ್ಟಾಪ್ ನ ಎತ್ಕೊಂಡು ಹೊರಟೋದ್ರು. ಅಷ್ಟೇ ಅಲ್ಲ, ಅವನ ಹತ್ರ ಲಾಸ್ಟ್ ಅಂಡ್ ಫೈನಲ್ 3 ಕೊಲೆ ಮಾಡಿದ್ದಲ್ವಾ, ನಮ್ ಹೀರೋ ಸ್ಟೈಲ್ ಅಲ್ಲೇ ಇನ್ನೊಬ್ರು ಯಾರೋ ಕೊಲೆ ಮಾಡಿದ್ರಲ್ವಾ, ಅದ್ರಲ್ಲಿ ಸಿಕ್ಕಿರೋ ಐಟಮ್ಸ್ ನೆಲ್ಲ ಅವನ ಹತ್ರ ಹಾಕ್ಬಿಟ್ಟು ಹೊರಟೋಗಿದ್ದಾರೆ. ಇದರಿಂದ ಹೆಂಗ್ ಗೊತ್ತಾಗುತ್ತೆ ನಮ್ ಹೀರೋನೇ ಬಂದು ಕೊಲೆ ಮಾಡಿರೋದು ಅಂತ ತಾನೆ. ಸ್ವಲ್ಪ ಹೊತ್ತಲ್ಲಿ ಈ ವಿಷಯ ಪೊಲೀಸ್ ಆಫೀಸರ್ಗೆ ಗೊತ್ತಾಗಿ ಅವ್ರ ಆ ಜಾಗಕ್ಕೆ ಬಂದು ಅಯ್ಯೋ ನನ್ ಫ್ರೆಂಡ್ ನ ಸಾಯಿಸ್ಬಿಟ್ರಲ್ಲ ಅಂತ ಹೇಳಿ ತುಂಬಾ ಪಾಪ ಫೀಲ್ ಮಾಡಿ ಅಳ್ತಾರೆ. ಇದೆಲ್ಲ ನ್ಯೂಸ್ ಅಲ್ಲಿ ಕೂಡ ಬರ್ತಾ ಇರುತ್ತೆ. ನ್ಯೂಸ್ ಅಲ್ಲಿ ನೋಡ್ತಾ ಇರೋ ಹೀರೋಯಿನ್ ಅರ್ಥ ಆಗೋಯ್ತು, ಯಾರ ಕೈಲೂ ನಿನ್ನ ನಿಲ್ಸಕ್ ಆಗೋದಿಲ್ಲ, ನಾನೇ ಬರ್ತೀನಿ ತಾಳು ನಿನ್ಗೆ ಮಾಡ್ತೀನಿ ಅಂತ. ಇವಳು ಒಂದ್ ಕಡೆ ಎದ್ದಿದ್ದಾಳೆ ನಮ್ ಹೀರೋಯಿನ್. ಹೋಗೇನ್ ಮಾಡ್ತಾಳೋ ಗೊತ್ತಿಲ್ಲ ಪಾಪ. ಉಡ್ಕೊಂಡ್ ನಮ್ ಹೀರೋ ಮನೆಗೂ ಬರ್ತಾಳೆ. ಆದ್ರೆ ಹಿಂದ್ಗಡೆಯಿಂದ ನಮ್ ಹೀರೋ ಬಂದು ಅವಳ ಮುಖಕ್ಕೆ ಕ್ಲೋರೋಫಾರ್ಮ್ ಏನೋ ಕೊಟ್ಟು ಅವಳಿಗೆ ಜ್ಞಾನ ತಪ್ಪೋ ತರ ಮಾಡ್ಬಿಟ್ಟ. ಇನ್ ಇವಳನ್ನ ಏನ್ ಮಾಡ್ತಾನೋ ಗೊತ್ತಿಲ್ಲ. ಇನ್ ಕೇಸ್ ಮತ್ತೆ ಸೈಕೋ ಏನಾದ್ರು ಬಂದ್ ಬಗ್ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನ ಏನೋ ಗೊತ್ತಿಲ್ಲ. ಈ ಕಡೆ ಪೊಲೀಸ್ ಆಫೀಸರು ಮತ್ತೆ ಚೀಫ್ ಮಾತಾಡ್ಕೊಳ್ಳೋವಾಗ ಅಲ್ಲಿಗೆ ಲ್ಯಾಬ್ ರಿಪೋರ್ಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಲ್ಯಾಪ್ಟಾಪ್ ಅಸಿಸ್ಟೆಂಟ್ ಕೊಟ್ಟಿದ್ರಲ್ವಾ. ಆದ್ರೆ ನಮ್ಮ ಪೊಲೀಸ್ ಆಫೀಸರ್ಗೆ ಕ್ರೈಮ್ ಸೀನ್ ಅಲ್ಲಿ ಲ್ಯಾಪ್ಟಾಪ್ ಸಿಗ್ಲಿಲ್ವೇ ಅಂತ ಅರ್ಥ ಆಗುತ್ತೆ.
ಯಾಕಂದ್ರೆ ಕೊಲೆ ನಡೆದಿದ್ದ ಜಾಕ್ ಇವರು ಹೋಗ್ಬಿಟ್ಟು ಬಂದ್ರಲ್ವಾ, ಅಲ್ಲಿಲ್ಲ. ಹಂಗಾದ್ರೆ ಪೊಲೀಸ್ ಸ್ಟೇಷನ್ ಏನಾಯ್ತು ಅಂತ ಅಲ್ಲಿರೋ CCTV ಫುಟೇಜ್ ನ ಚೆಕ್ ಮಾಡಿದಾಗ ಜೂನಿಯರ್ ಆಫೀಸರ್ ಬಂದು ಅಸಿಸ್ಟೆಂಟ್ ನ ಕೀಡ್ಕೊಂಡು ಇಳಿತಾ ಇದ್ದಲ್ವಾ, ಬಾ ಡ್ರಿಂಕ್ಸ್ ಮಾಡಕ್ಕೆ ಹೋಗೋಣ ಅಂತ, ಅದೆಲ್ಲ ಸಿಕ್ತು. ಹಂಗಾದ್ರೆ ಇವರೇ ಏನೋ ಮಾಡಿದ್ದಾರೆ ಅಂತ ಪೊಲೀಸ್ ಆಫೀಸರ್ಗೆ ಅರ್ಥ ಆಯ್ತು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ಒಂದು ಡಾಕ್ಟರ್ ಬಂದಿರ್ತಾರೆ. ಅಲ್ಲಿ ಟೇಬಲ್ ಹತ್ರ ಏನೋ ಒಂದು ಮೆಡಿಸನ್ ಏನೋ ಬಿದ್ದಿದ್ಯೇನೋ, ಅದನ್ನ ಎತ್ಕೊಂಡು ಈ ಮೆಡಿಸನ್ ಹಾಕೊಂಡ್ರೆ ನಿಮ್ಗೆ ಹಂಗೆ ಆಗೋದು, ಪಿತ್ತ ನತ್ತಿಗೆ ಏರ್ಬಿಡುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಇದನ್ನ ಯಾರು ನಿಮ್ಗೆ ಕನ್ಸಲ್ಟ್ ಮಾಡಿದ್ದು, ಏನಕ್ಕೆ ನೀವು ಟ್ಯಾಬ್ಲೆಟ್ ತಗೊಂತಾ ಇದ್ದೀರಾ ಅಂದಾಗ ಪೊಲೀಸ್ ಆಫೀಸರ್ಗೆ ಏನ್ ಅರ್ಥ ಆಗ್ತಿಲ್ಲ. ಅದು ನಂದಲ್ಲ, ನಾನು ಆ ಟ್ಯಾಬ್ಲೆಟ್ ನ ಯೂಸೇ ಮಾಡಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರಿಗೊಂದು ವಿಷಯ ಫ್ಲಾಶ್ ಆಗುತ್ತೆ, ಇದು ಹೀರೋ ಯೂಸ್ ಮಾಡ್ತಾ ಇದ್ದಿ ಟ್ಯಾಬ್ಲೆಟ್ ಅಂತ. ಅವಾಗ ಹೀರೋ ಯೂಸ್ ಮಾಡೋದನ್ನ ನೋಡಿರ್ತಾರೆ. ಈ ಟ್ಯಾಬ್ಲೆಟ್ ಮೇನ್ ಪವರ್ ಅವರಲ್ಲಿ ನಿದ್ದೆ ಮಾಡ್ತಾ ಇರೋ ಕೋಪನ ಕೂಡ ತಟ್ಟಿ ಎಬ್ಸೋ ತರ ಒಂದು ಪವರ್ ಇರೋ ಟ್ಯಾಬ್ಲೆಟ್. ಇದನ್ನೇನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹಂಗಾದ್ರೆ ಇವಾಗ ಇದು ಯಾರೋ ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡದೆ ಅವ್ರು ಅದನ್ನ ತಗೊಳಕ್ ಆಗೋದಿಲ್ವಲ್ಲ, ಇದನ್ನ ಯಾರೋ ಕನ್ಸಲ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಅವ್ನ್ ಬ್ರೈನ್ ಸರ್ಜರಿ ನಡೆದಾಗ್ಲೇ ಇರ್ಬೇಕು ಅಂತ ಆ ಹಾಸ್ಪಿಟಲ್ ಹೋಗ್ಬಿಟ್ಟು ಆ ಹೆಡ್ ಡಾಕ್ಟರ್ ಒಬ್ರು ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ಟ್ಯಾಬ್ಲೆಟ್ ನ ತೋರಿಸ್ಬಿಟ್ಟು ನೀವೇನ ಇದನ್ನ ಹೀರೋಗೆ ಸಜೆಸ್ಟ್ ಮಾಡಿದ್ದು ಅಂದಾಗ, ಚಾಚಾ ಈ ಟ್ಯಾಬ್ಲೆಟ್ ನ ನಾವೇನಕ್ಕೆ ಸಜೆಸ್ಟ್ ಮಾಡ್ತೀವಿ, ಇದು ನಾವ್ ಸಜೆಸ್ಟ್ ಮಾಡಿರೋ ಟ್ಯಾಬ್ಲೆಟ್ ಅಲ್ಲ, ಮೋಸ್ಟ್ಲಿ ಸೆಂಟ್ರಲ್ ಅವನೇನಾದ್ರೂ ಬೇರೆ ಅವ್ರ ಹತ್ರ ಏನಾದ್ರು ಸಜೆಸ್ಟ್ ಮಾಡಿ ತಗೊಂಡೇನೋ ಅವನೇ ಕೇಳ್ರಿ ಅಂತ ಇವ್ರು ಸಿಂಪಲ್ ಆಗಿ ಆನ್ಸರ್ ನ ಮುಗಿಸ್ಬಿಟ್ರು. ಸರಿ ಆಯ್ತು, ಬಂದಿದ್ದ ಆನ್ಸರ್ ಏನು ಸಿಗ್ಲಿಲ್ಲ ಅಂತ ನಾವು ಪೊಲೀಸ್ ಆಫೀಸರ್ ಹೊರಗಡೆ ಹೋಗ್ತಿದಾರೋ ಇಲ್ವೋ ಡೋರ್ ಬಿಟ್ಟು ತಕ್ಷಣ ಈ ಡಾಕ್ಟರ್ ಯಾರಿಗೋ ಕಾಲ್ ಮಾಡೋದಕ್ಕೋಸ್ಕರ ನಂಬರ್ ನ ಡೈಲ್ ಮಾಡ್ತಾ ಇರ್ತಾರೆ. ಅರ್ಥ ಆಗೋಯ್ತು ಇವ್ನ ಇತರ ಕೆಲಸ ಏನಾದ್ರು ಮಾಡ್ತಾನೆ ಅಂತ ಹೇಳಿ ಪೊಲೀಸ್ ಆಫೀಸರ್ ದಡ ಅಂತ ಡೋರ್ ನ ಓಪನ್ ಮಾಡ್ಬಿಟ್ಟು, ಏನ್ ಸರ್ ನಾನು ಇನ್ನೂ ಅಲ್ಲಿ ಕೂಡ ಹೋಗಿಲ್ಲ, ಅಷ್ಟು ಬೇಗ ಯಾರಿಗೋ ಕಾಲ್ ಮಾಡ್ತಾ ಇದ್ದೀರಾ ಅಂದಾಗ, ಚಾಚಾ ಇಲ್ಲ ಯಾವ್ದೋ ಕಾಲ್ ಬಂದಂಗಿತ್ತು, ನನಗೆ ಎಮರ್ಜೆನ್ಸಿ ಇದೆ, ನಾನು ಹೊರಟೋಗ್ತೀನಿ ಅಂತ ಹೇಳಿ ಆ ಡಾಕ್ಟರ್ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅದಾದ್ಮೇಲೆ ಈಗ ಡಾಕ್ಟರ್ ಯಾರ ನಂಬರ್ಗೆ ಕಾಲ್ ಮಾಡಿದ್ರು ಆ ನಂಬರ್ಗೆ ಪೊಲೀಸ್ ಆಫೀಸರ್ ರೀಡಯಲ್ ಮಾಡ್ತಾರೆ. ಮಾಡಿದ್ರೆ ಆಪೋಸಿಟ್ ಅಲ್ಲಿ ಯಾರು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಪೊಲೀಸ್ ಆಫೀಸರ್ ಏನು ಮಾತಾಡಿಲ್ಲ, ಬಟ್ ಆ ನಂಬರ್ ನ ನೋಟ್ ಮಾಡಿ ಇಟ್ಕೊಂಡ್ರು. ಈಗ ಹೊರಗಡೆ ಹೋದ್ರಲ್ಲ ಡಾಕ್ಟರ್ಗೆ ಯಾರೋ ಕಾಲ್ ಮಾಡ್ಬಿಟ್ಟು, ಇವಾಗ ನೀನ ನನ್ಗೆ ಕಾಲ್ ಮಾಡಿದ್ದು ಅಂತ ಕೇಳ್ತಾರೆ. ಇಲ್ವಲ್ಲ ಸರ್ ನಾನಲ್ಲ ಅಂತ ಹೇಳಿದಾಗ್ಲೇ ಅವ್ರೇನ್ ಹೇಳಿದ್ರೋ ಗೊತ್ತಿಲ್ಲ, ಎಪ್ಪಕ್ ತುಂಬಾ ಭಯ ಆಗೋಯ್ತು. ತಕ್ಷಣ ಅಲ್ಲೇ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಇರತ್ತಲ್ವಾ, ಅಲ್ಲಿ ಹೋಗ್ಬಿಟ್ಟು ಈ ಪೊಲೀಸ್ ನಾಯಿ ಒಂದ್ ಇಲ್ಲಿ ಸುತ್ತಾ ಇತ್ತಲ್ವಾ, ಅವ್ನೇನಾದ್ರು ಬಂದು ಇನ್ವೆಸ್ಟಿಗೇಟ್ ಮಾಡಿದ್ನಮ್ಮ, ನಿನ್ನೇನಾದ್ರು ಕೇಳಿದ್ನ ಅಂತ ಕೇಳ್ತಾರೆ. ಇದನ್ನೆಲ್ಲ ನಮ್ ಪೊಲೀಸ್ ಆಫೀಸರ್ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಇಲ್ಲೊಂದ್ ಸಣ್ಣ ಫ್ಲಾಶ್ ಬ್ಯಾಕ್, ಪೊಲೀಸ್ ಆಫೀಸರ್ ಹಾಸ್ಪಿಟಲ್ ಒಳಗಡೆ ಎಂಟ್ರಿ ಆದಾಗ ಡಾಕ್ಟರ್ ನ ನೋಡಕ್ ಹೋಗಿಲ್ಲ, ಡೈರೆಕ್ಟ್ ಆಗಿ ಫಸ್ಟ್ ಮೆಡಿಕಲ್ ಗೆ ಬಂದಿದ್ದು. ಆ ಟ್ಯಾಬ್ಲೆಟ್ ನ ತೋರಿಸ್ಬಿಟ್ಟು ಅಲ್ಲಿರೋ ಹುಡುಗಿ ಹತ್ರ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ಇಲ್ಲ ಸರ್ ಈ ಟ್ಯಾಬ್ಲೆಟ್ಸ್ ಬಂದು ನಮ್ಮ ಮೆಡಿಕಲ್ ಅಲ್ಲಿ ನಾವು ಸೇಲ್ ಮಾಡಲ್ಲ, ಬಟ್ ಒಂದಿನ ಡಾಕ್ಟರ್ ಏನಕ್ಕಂತ ಗೊತ್ತಿಲ್ಲ ಈ ಟ್ಯಾಬ್ಲೆಟ್ ನ ನಮ್ಗೆ ಕೊಟ್ಟು ಇದನ್ನ ಅವ್ರಿಗೆ ಕೊಟ್ಬಿಡಿ, ನಮ್ ಹೀರೋ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಲು. ಇದರಿಂದಾನೇ ನಮ್ಮ ಪೊಲೀಸ್ ಆಫೀಸರ್ಗೆ ಡಾಕ್ಟರ್ ಮೇಲೆ ಡೌಟ್ ಬಂದಿರುತ್ತೆ. ಇವಳ ಹತ್ರ ಮಾತಾಡ್ಕೊಂಡು ಹೋಗಿನೇ ಡಾಕ್ಟರ್ ನ ರೆಡ್ ಹ್ಯಾಂಡೆಡ್ ಗಿಡಿಬೇಕು ಅಂತ ಟ್ರೈ ಮಾಡಿರೋದು. ಪ್ಲಸ್ ನಮ್ ಪೊಲೀಸ್ ಆಫೀಸರ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ, ಬೇಕಂತಾನೆ ನಮ್ ಹೀರೋನ ಕೋಪ ಪಡಿಸೋದಕ್ಕೋಸ್ಕರನೇ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಅಂತ. ಈಗ ಒಂದು ನಂಬರ್ ಎತ್ಕೊಂಡ್ರಲ್ವಾ, ಆ ನಂಬರ್ಗೆ ಇವ್ರ ಫೋನ್ ಇಂದ ಟ್ರೈ ಮಾಡ್ತಾ ಇದ್ರೆ ಅದೊಂದು ಬರ್ನರ್ ನಂಬರ್, ಕಾಲ್ ರೀಚ್ ಆಗ್ತಾ ಇಲ್ಲ. ಬಟ್ ಆ ಬರ್ನರ್ ನಂಬರ್ ಎಲ್ಲೆಲ್ಗೆ ಹೋಗಿದೆ, ಎಲ್ಲೆಲ್ಲಿ ಬಂದಿದೆ, ಮೀನ್ಸ್ ಯಾರು ಕಾಲ್ ಮಾಡಿದ್ದಾರೆ ಅಂತ ಅದನ್ನೆಲ್ಲ ತಿಳ್ಕೊಬಹುದಲ್ವಾ. ಆ ಲೊಕೇಶನ್ ನ ಟ್ರೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಟೋಟಲ್ ಆಗಿ 3 ಲೊಕೇಶನ್ ತೋರಿಸ್ತಾ ಇದೆ. ಆ 3 ಲೊಕೇಶನ್ಗೂ ನಮ್ಮ ಪೊಲೀಸ್ ಆಫೀಸರ್ ಹೋಗ್ತಾರೆ. ಅದೆಲ್ಲಾನು ಸೆಂಟ್ರಲ್ ಗವರ್ಮೆಂಟ್ ಗೆ ಸೇರಿರೋ ಒಂದು ಲೊಕೇಶನ್ಸ್. ಆತರ 3 ಹತ್ರನು ಹೋದವರು ಲಾಸ್ಟ್ ಅಂಡ್ ಫೈನಲ್ ಒಂದು ಆಫೀಸ್ ಹತ್ರ ನಿಂತ್ಕೊಂಡು ಯಾರ ಹತ್ರನೋ ಫೋನ್ ಅಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಮಾತಾಡ್ತಾ ಇರ್ಬೇಕಾದ್ರೆ ಆ ಆಫೀಸ್ ಒಳಗಡೆಯಿಂದ ರಿಚ್ ಆಗಿರೋ ಒಂದು ಕಾರ್ ಹೊರಗಡೆ ಬರ್ತಾ ಇದೆ. ಆ ಕಾರ್ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ಆ ಚೀಫ್ ಸೆಕ್ರೆಟರಿ ಲೇಡಿನೇ. ಆ ಲೇಡಿನ ಕೂಡ ನಮ್ಮ ಪೊಲೀಸ್ ಆಫೀಸರ್ ನೋಡ್ತಾರೆ, ಬಟ್ ಏನು ಮಾತಾಡಿಲ್ಲ. ಆ ಲೇಡಿ ಸ್ಟ್ರೇಟ್ ಆಗಿ ಅವ್ರ ಮನೆ ಒಳಗಡೆ ಹೋಗೋಷ್ಟರಲ್ಲಿ ಬಕ್ಕಂತ ಆಯ್ತು, ಅವಳಿಗೆ ಸಖತ್ ಭಯ ಪಟ್ಲು. ಯಾಕಂದ್ರೆ ಒಳಗಡೆ ಕುತ್ಕೊಂಡಿರೋದು ನಮ್ ಹೀರೋ. ಇವನೇನಕ್ಕೆ ಇಲ್ಲಿ ಬಂದ ಅಂತ, ನಿನ್ಗೇನೋ ಕೆಲ್ಸ, ನೀನೇನೋಕ ಇಲ್ಲಿ ಬಂದೆ ಅಂತ ಕೇಳಿದ್ರೆ ಅದೇನಿಲ್ಲ ಮೇಡಮ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓಲ್ಡ್ ಡಾಕ್ಟರ್ ಒಂದಿನ ನನ್ನ ಮೀಟ್ ಮಾಡಿದಾಗ ಯಾರ್ದೋ ಒಂದು ಪ್ರೊಫೈಲ್ ನ ಕೊಟ್ಬಿಟ್ಟು ನೀನ್ ನೆಕ್ಸ್ಟ್ ಸಾಯಿಸ್ಬೇಕಾಗಿರೋದು ಇವ್ರನ್ನೇ, ನನ್ ಪ್ರಕಾರನೇ ನೀನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನಾಗ ಅವ್ರ ಹತ್ರ ಕೋಪ ಮಾಡ್ಕೊಂಡು ಆ ಪ್ರೊಫೈಲ್ ಯಾರ್ದೇನಂತ ಕೂಡ ನಾನ್ ನೋಡಿಲ್ಲ, ಅದ್ ಇವಾಗ ನಾನ್ ಚೆಕ್ ಮಾಡಿದ್ರೆ ಅದು ನೀವೇನೋ ಟಾಪ್ ಸೈಕೋ ಅಂತ ಕೇಳ್ತಾನೆ. ಅಂದ್ರೆ ಈ ಓಝೆಡ್ ಗ್ರೂಪ್ ಅನ್ನೋ ಒಂದು ಟೀಮ್ ನ ಫಾರ್ಮ್ ಮಾಡಿರೋದೇ ಈ ಲೇಡಿ ಅನ್ನೋ ತರ ನಮ್ ಹೀರೋ ಮಾತಾಡ್ತಾ ಇರೋದು. ಅಂದ್ರೆ ನಮ್ ಹೀರೋ ಈ ತರ ಒಂದು ಕಿಲ್ಲರ್ ಆಗಿ ನಿಂತಿರೋದಕ್ಕೆ ಕಾರಣನೇ ಈ ಲೇಡಿನೇ. ಅದನ್ನ ನಮ್ ಹೀರೋ ಕಂಡಿಡಿದ್ ಬಿಟ್ಟ. ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದಾಗ, ಓ ಕಂಡಿಡಿದ್ ಬಿಟ್ಟ, ಆದ್ರೆ ಏನು ಸ್ವಲ್ಪ ಲೇಟ್ ಆಗೋಯ್ತು. ಫಸ್ಟ್ ಆಫ್ ಆಲ್ ನಾನೇ ನಿನ್ ಹತ್ರ ಥ್ಯಾಂಕ್ಸ್ ಹೇಳ್ಬೇಕಪ್ಪ, ಯಾಕಂದ್ರೆ ನಾನ್ ಅನ್ಕೊಂಡಿರೋ ತರ ನೀನ್ ಬೆಳ್ದಿದ್ಯಾ. ಆದ್ರೆ ಏನು ಈ ಸೆಂಟ್ರಲ್ಲಿ ಓಲ್ಡ್ ಡಾಕ್ಟರೇ ನಾನ್ ಅನ್ಕೊಂಡಿರೋ ತರ ನಿನ್ನ ಬೆಳೆಯಕ್ ಬಿಡದೆ ತಡಿತಾ ಇದ್ದಾನೆ. ನನ್ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ ಹೇಳು. ಫ್ಯೂಚರ್ ಅಲ್ಲಿ ಒಂದು ಸೈಕೋ ಮಗು ಹುಟ್ಲೇಬಾರ್ದು, ಅದನ್ನ ಹೊಟ್ಟೆಲಿರೋವಾಗ್ಲೇನೆ ಕಂಡಿಡಿಬಹುದು ಅನ್ನೋ ಒಂದು ರೂಲ್ಸ್ ನ ಹಾಕೋಣ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ. ಆದ್ರೆ ಬೇಡ, ಆಗಲ್ಲ ಅಂತ ಹೇಳಿ ಎಲ್ಲರೂ ಅದನ್ನ ಸ್ಟಾಪ್ ಮಾಡಿಸ್ಬಿಟ್ರು. ಇನ್ನ ನಾನು ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ನನಗೊಂದು ಪ್ರೂಫ್ ಬೇಕೇ ಬೇಕಲ್ವಾ. ಆ ಟೈಮಲ್ಲಿ ಹೆಡ್ ಹಂಟರ್ ಈ ಓಲ್ಡ್ ಡಾಕ್ಟರ್ ಅವ್ರ ತಂಗಿನ ಸಾಯಿಸಿದಾನೆ ಅನ್ನೋ ವಿಷಯ ನನ್ಗೆ ಗೊತ್ತಾಗಿ ಅದನ್ನೇ ಆ ಓಲ್ಡ್ ಡಾಕ್ಟರ್ ತಲೆಗೆ ನಾನು ತುಂಬಿಸಿ ನನ್ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ನೋಡ್ದೆ. ಅದೇ ತರ ಅವನು ಮಾಡ್ದ. ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ನಿಮ್ ಹತ್ರ ಚೆಕಿಂಗ್ ಗೆ ಬರ್ತಾರೋ ಅವ್ರ ಹೊಟ್ಟೆಲ್ ಬೆಳೀತಾ ಇರೋ ಮಗು ಸೈಕೋಪಾತ ಅಲ್ವಾ ಅಂತ ತಿಳ್ಕೊಂಡು ನನಗೆ ಹೇಳ್ಬೇಕು ಅಂತ ಹೇಳ್ದೆ. ಅದೇ ತರ ಹೇಳ್ದ. ಆತರ ಹೇಳ್ದಾಗ್ಲೆ ನೀನು ಮತ್ತೆ ಆ ಹೊಸ ಡಾಕ್ಟರ್ ನನ್ ಕೈಗೆ ಸಿಕ್ಕಿದ್ದು. ಆದ್ರೆ ಏನು ಹೊಸ ಡಾಕ್ಟರ್ ಒಂದ್ ಸ್ಟೇಜ್ ಗೆ ಒಳ್ಳೆಯವನು, ಅವನಲ್ಲಿ ಆತರ ಒಂದು ಸೈಕೋ ಸಿಂಪ್ಟಮ್ಸ್ ಇಲ್ಲ ಅಂತ ಗೊತ್ತಾಯ್ತು. ಇನ್ನತ್ರ ಸಿಂಪ್ಟಮ್ಸ್ ಇರೋದು ಯಾರಿಗೆ,
ಯಾರಿಗೆ? ನಿನಗ್ ಮಾತ್ರನೇ. ಸೊ ಅವಾಗಿಂದ ಇವಾಗವರೆಗೂ ಒಂದು ಲಾಂಗ್ ಟರ್ಮ್ ರಿಪೋರ್ಟ್ ನ ರೆಡಿ ಮಾಡ್ಬೇಕನ್ನೋದಕ್ಕೋಸ್ಕರನೇ ನಾನು ಈ ಆರ್ಗನೈಸೇಷನ್ ನ ರೆಡಿ ಮಾಡಿದ್ದು. ಅವಾಗಿಂದ ನಿನ್ನ ಕಣ್ಗಾಣ್ಸಕ್ ಅಷ್ಟು ಜನನ ನೀನ್ ಹಿಂದ್ಗಡೆ ನಾನು ಬಿಟ್ಟಿದ್ದು. ಆ ಓಲ್ಡ್ ಡಾಕ್ಟರ್ ಕತೆ ಸೈಡ್ ಇಟ್ರೆ ಕೂಡ ನಾನ್ ಅನ್ಕೊಂಡಿರ್ತಾರ ನೀನ್ ಬಂದೆ ಅಂತ ಹೇಳಿದಾಗ ಅವ್ನ್ ಅಂತಾನೆ, ಓ ಕರೆಕ್ಟ್ ಆಗಿ ನೀವ್ ಅನ್ಕೊಂಡಂಗೆ ನಾನ್ ಇದ್ನ ಅಂತ. ಹಾಗೆ ಅಂತಾಳೆ, ಆದ್ರೆ ನೋಡು ಫಸ್ಟ್ ವಿಕ್ಟಿಮ್ ಅಂದ್ರೆ ಬಾಕ್ಸರ್ ಸತ್ತ ಅಲ್ವಾ, ಅವನು ನಿನ್ ಫ್ಯಾಮಿಲಿನ ಸಾಯಿಸ್ಬೇಕು ಅನ್ನೋದು ನಮ್ ಲಿಸ್ಟ್ ಅಲ್ಲೇ ಇರ್ಲಿಲ್ಲಪ್ಪ, ಅದ್ ಅನ್ಕೊಳ್ಳದೆ ಆಗ್ಬಿಟ್ಟಿರೋ ಒಂದು ಕೆಲ್ಸ ಅಂತ. ಸರಿ ಆಯ್ತು, ಆ ಫಸ್ಟ್ ವಿಕ್ಟಿಮ್ ಎಲ್ಲಿದ್ದಾನೆ ಏನು ಅಂತ ಅವ್ನ್ ರಿಪೋರ್ಟ್ ಎಲ್ಲ ನನ್ನ ಹತ್ರ ಸಿಗೋ ತರ ಮಾಡಿ ನಾನು ಅವನನ್ನ ಫಸ್ಟ್ ಕೊಲೆ ಮಾಡಿದೆ. ಆಮೇಲೆ ಲೈನ್ ಆಗಿ ಒಂದೊಂದೇ ಕೊಲೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಸೆಂಟ್ರಲ್ ನನ್ಗೆ ಆಕ್ಸಿಡೆಂಟ್ ಆಯ್ತು, ನನ್ಗೆ ಮೆಮೊರಿ ಲಾಸ್ ಆಯ್ತು. ಅದಾದ್ಮೇಲೆನು ನನ್ ಮತ್ತೆ ನಂತರ ಸೈಕೋಪಾತ್ಸ್ ಯಾರಿದಾರೆ ಅಂತ ಹೇಳಿ ನಾನು ಹುಡುಕಿ ಅವ್ರನ್ನೆಲ್ಲ ಸಾಯಿಸಕ್ಕೆ ಅಂತ ಪ್ರಯತ್ನ ಪಟ್ಟೆ. ಅವಾಗ ನೀವ್ ಅದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದ್ರಿ ಅಂತ ಕೇಳಿದಾಗ ಆ ಲೇಡಿ ಹೇಳ್ತಾರ, ಅದೆಲ್ಲ ನಮ್ ಪ್ಲಾನ್ ಅಲ್ಲೇ ಇದ್ದಿಲ್ವಲ್ಲ, ನೀನ್ ಯಾರ್ ಮಾತನೋ ಕೇಳ್ಕೊಂಡು ಕೊಲೆಗಳನ್ನ ಮಾಡ್ದೆ. ಅವಾಗೂ ನಾವ್ ಏನಕ್ ಸೈಲೆಂಟ್ ಆಗಿದ್ದಿದೆ ಅಂದ್ರೆ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಅಲ್ವಾ. ಒಂದು ಸೈಕೋ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ನಾ ಮಗು ಸೈಕೋ ಅಂತ ಗೊತ್ತಾಗಿನೋ ಆ ಮಗು ಬೆಳೆದ್ರೆ ಹೆಂಗಿರತ್ತೆ ಅಂತ ಹೇಳಿ ನಾನು ಕಂಪ್ಲೀಟ್ ರಿಪೋರ್ಟ್ ನಾನು ರೆಡಿ ಮಾಡ್ತಾ ಇದ್ದೆ. ಅದ್ರಲ್ಲಿ ಇದು ಒಂದು ಭಾಗನೇ ತಾನೆ, ನೀನು ಸೈಕೋ ಆಗಿ ತಾನೆ ಅವ್ರನ್ನ ಸಾಯಿಸಿದ್ದು. ಆದ್ರೆ ಏನು, ಇವಾಗ ನನ್ನ ಆಸೆ ಹೀಡೋರೋ ಟೈಮು, ನನಗ್ ಬೇಕಾಗಿರೋ ತರ ರಿಪೋರ್ಟ್ ಕಂಪ್ಲೀಟ್ ಆಗಿ ನನ್ಗೆ ಸಿಕ್ಕಿದೆ. ಇದಕ್ ಮೇಲೆ ನನಗೆ ಏನು ನನ್ನ ಆಸೆ ನೆರವೇರುತ್ತೆ ಅನ್ನೋ ತರ ಹೇಳ್ತಾಳೆ. ಅಷ್ಟೇ ನಮ್ ಹೀರೋಗೆ ಟೆನ್ಷನ್ ಆಗಿ ಅಮ್ಮ ಕತ್ತನ ಹಿಡಿದು ಬಿಟ್ಟ. ಅಕ್ಷಯ್ ಅಂತ ಜೋರಾಗಿ ಅಂದ್ರೇನೆ ಸಾಕು ನರಗಳೆಲ್ಲ ಕಿತ್ಕೊಂಡ್ಬರೋ ರೇಂಜ್ ಇದೆಯಾ, ನೀನ್ ಇಷ್ಟೆಲ್ಲ ಮಾಡ್ದ, ನಮ್ಮನ್ನ ಮಾನ್ಸ್ಟರ್ ಅಂತ ನೀನೇ ಒಂದು ದೊಡ್ಡ ಮಾನ್ಸ್ಟರ್ ಆಗಿದ್ಯಾ, ನಿನಗದು ಗೊತ್ತಾಗ್ತಿದ್ಯಾ ಅಂದಾಗ, ಹಾ ಕರೆಕ್ಟೇ, ನೀನನ್ನ ಸಾಯಿಸಿದ್ರೆ ಕೂಡ ನನಗೇನು ಚಿಂತೆ ಇಲ್ಲ. ಆದ್ರೆ ಏನು, ನಾನ್ ಅನ್ಕೊಂಡಿರೋ ರೂಲ್ಸ್ ಇಲ್ಲಿ ಬರ್ಲೇಬೇಕು ಅನ್ನೋ ತರ ಇವಾಗವರೆಗೂ ರೂಲ್ಸ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಆ ಅಮ್ಮ ಮಾತ್ ಕೇಳ್ಕೊಂಡು ನಮ್ ಹೀರೋ ಏನಾದ್ರು ಸಾಯಿಸ್ಬಿಡ್ತಾನೆ ಏನು ಅಂತ ಸೀನ್ ನ ತೋರಿಸಿಲ್ಲ. ಆದ್ರೆ ಇಲ್ಲಿ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ನಂಬರ್ ನ ಟ್ರ್ಯಾಕ್ ಮಾಡ್ಕೊಂಡು ಈ ಲೇಡಿನ ಫಾಲೋ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಅವ್ರ ಮನೆ ಹತ್ರನೇ ಬಂದ್ಬಿಟ್ರು. ಒಳಗಡೆ ಹೋಗಿ ನೋಡಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್, ಏನು ಕೇಳಿಸ್ತಾ ಇಲ್ಲ. ಆದ್ರೆ ಆ ಮನೆ ಒಳಗಡೆ ಅಸಿಸ್ಟೆಂಟ್ ಕೇಳಿತ್ತಲ್ವಾ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ಇದೆ. ಅಷ್ಟೇ ಅಲ್ಲದೆ ಸೆಂಟ್ರಲ್ ಕೂಡ ನಮ್ ಹೀರೋನ ಯಾರೋ ಹೊಡೆದು ಬಿಟ್ಟು ಅವನ ಹತ್ರ ಹೀರೋ ಅಜ್ಜಿದು ಪಿನ್ನು ಮತ್ತೆ ಆ ಫಾದರ್ದು ಚೈನ್ ಎಲ್ಲ ಎತ್ಕೊಂಡು ಹೋಗಿದ್ರಲ್ಲ, ಅದು ಇವ್ರ ಹತ್ರ ಸಿಗುತ್ತೆ. ಹಂಗೆ ನೋಡ್ಕೊಂಡು ಒಂದು ರೂಮ್ ಡೋರ್ ಓಪನ್ ಮಾಡೋಷ್ಟ್ರಲ್ಲಿ ಅಲ್ಲಿ ಆ ಲೇಡಿಗೆ ಕೈ ಬಾಯಿ ಎಲ್ಲ ಕಟ್ ಹಾಕ್ಬಿಟ್ಟು ಒಂದ್ ಮೂಲೆಗೆ ಎಸ್ದಿರ್ತಾನೆ. ಅಲ್ಲಿಂದ ನಮ್ ಹೀರೋ ಎಸ್ಕೇಪ್ ಆಗ್ಬಿಟ್ಟ. ಇದೇ ನಮ್ ಹೀರೋ ಓಲ್ಡ್ ಸೈಕೋ ತರ ಇದ್ದಿದ್ರೆ ಎಮ್ಮನ್ ಗತಿ, ಇಷ್ಟವರೆಗೂ ಮಾತಾಡಕ್ಕೆ ಅವ್ನ್ ಬಿಡ್ತಾ ಇರ್ಲಿಲ್ಲ, ಅದವನೇ ಅನ್ಕೊಂತಾನೆ. ಆದ್ರೆ ನನ್ ಒಳ್ಳೆ ಟೈಮೋ ಏನೋ ಆ ಹೊಸ ಡಾಕ್ಟರ್ದು ಬ್ರೈನ್ ನನಗೆ ಇಟ್ಟಿರೋದ್ರಿಂದ ಎಮೋಷನ್ಸ್ ಅನ್ನೋದು ನನಗೂ ಬಂದಿದೆ, ಆ ಮೃಗತನ ಅನ್ನೋದು ನನಗೆ ಬರ್ಲಿಲ್ಲ, ಅದಕ್ಕೆ ನಿನ್ನ ಪ್ರಾಣದಲ್ಲಿ ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈಗ ಆ ಜಾಗಕ್ಕೆ ನಾವು ಪೊಲೀಸ್ ಬಂದಿದ್ರಲ್ವಾ, ಅಲ್ಲಿ ಆ ಲೇಡಿನ ಅರೆಸ್ಟ್ ಮಾಡಿದ್ರು. ಪ್ಲಸ್ ಆ ಓಲ್ಡ್ ಡಾಕ್ಟರ್ ನ ಕೂಡ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ರಲ್ವಾ ಓಝೆಡ್ ಗ್ರೂಪ್ ಅವರು, ಅವನ್ನ ಕೂಡ ಇದೇ ಜಾಗದಲ್ಲೇ ಇಟ್ಟಿದ್ರು. ಇವಾಗ ಅವ್ರನ್ನ ಕೂಡ ಹೆಂಗೋ ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಗೆ ಎಚ್ಚರ ಆಗಿದ ತಕ್ಷಣ ನೋಡಿದ್ರೆ ಮುಂದ್ಗಡೆ ಇರೋದು ನಮ್ ಹೀರೋ ಅವರ ಆಂಟಿ. ಅವರು ನಮ್ ಹೀರೋಯಿನ್ ಬೈಗ್ ಹಾಕಿರೋ ಆ ಏನದು ಟೇಪ್ ಎಲ್ಲ ತೆಗೆದು ಬಿಟ್ಟು ಅವಳ ಹತ್ರ ನಿಜ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅಷ್ಟ್ರಲ್ಲಿ ಅವಳಿಂದ ಎಸ್ಕೇಪ್ ಆಗಿ ಹೊಡೋಗ್ಬಿಟ್ಲು. ನಮ್ ಹೀರೋನ್ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಇಲ್ಲಿ ಹಾಕಿದ್ದು ಸಾಯಿಸ್ಬೇಕು ಅಂತ ಅಲ್ಲ, ಓಝೆಡ್ ಗ್ರೂಪ್ ಅವರು ಎಲ್ಲಿ ನೋಡಿದ್ರು ತಿರುಗ್ತಾ ಇದಾರಲ್ವಾ. ಹೀರೋಗೊಂದ್ ವಿಷಯ ನಡೀತಾ ಇದೆ ಅಂತಂದ್ರೆ ಅವ್ರನ್ನ ಅವರು ಕೊಲೆ ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲಿ ಹೀರೋಯಿನ್ ಬಲಿ ಆಗ್ಬಿಡ್ತಾಳ ಅಂತ ಹೇಳಿನೇ ಅವಳನ್ನ ಈ ತರ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದು. ಬಟ್ ಇವಾಗ ಇಲ್ಲಿಂದ ಕೂಡ ಅವಳು ತಪ್ಪಿಸ್ಕೊಂಡು ಓಡೋಗ್ಬಿಟ್ಲು. ಇವಾಗ ಜಾಗಕ್ಕೆ ನಮ್ ಹೀರೋ ಬಂದಿದ ತಕ್ಷಣ ಅವ್ರ ಆಂಟಿ ಕೂಡ ಈ ತರ ಅವಳು ಹೋಗ್ಬಿಟ್ಲು ಅಂದಾಗ, ಸರಿ ಅವಳು ಹೋದ್ರೆ ಹೋಗ್ತಾಳೆ, ಎಲ್ಲಿ ಹೋಗ್ಬಿಡ್ತಾಳೆ, ಆದ್ರೆ ನಾನ್ ಹೇಳಿದ್ದನ್ನ ಮಾತ್ರ ನೀವು ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾನೆ. ಅಂತ ಏನ್ ಪ್ಲಾನ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಮ್ ಹೀರೋ ಅಲ್ಲಿಂದ ಹೋಗಿದ ತಕ್ಷಣ ಯಾರೋ ಆಂಟಿ ಎದುರುಗಡೆ ಬಂದು ನಿಂತ್ಕೊಂತಾರೆ, ಅದ್ ಯಾರು ಅಂತ ತೋರಿಸಿಲ್ಲ. ಇವಾಗ ನಮ್ ಹೀರೋ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಕಾರ್ ಮುಂದೆ ಹೀರೋಯಿನ್ ಬಂದು ನಿಂತಿದ್ದಾಳೆ, ಕೈಯಲ್ಲಿ ಕತ್ತಿನ ಇಟ್ಕೊಂಡು. ನಮ್ಮ ಅಜ್ಜಿನ ಸಾಯಿಸಿದ್ ನೀನೇ ಅಲ್ವಾ, ಸಾಯಿಸೋವಾಗ ನಿಂಗೆ ತುಂಬಾ ಸಂತೋಷ ಆಯ್ತಲ್ವಾ, ಆ ಸಂತೋಷ ಏನಂತ ನಾನ್ ನಿನ್ಗೆ ತೋರಿಸ್ತೀನಿ ಅಂತ ಅವನನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವನ ಹತ್ರ ಆಗುತ್ತಾ, ಅವ್ನ ಅಸಾಲ್ಟ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲೇ ಅವಳನ್ನ ಡೀಲ್ ಮಾಡ್ತಾನೆ. ಅವ್ನ್ ಮನ್ಸಲ್ಲಿ ಅನ್ಕೊಳ್ತಾ ಇರೋದಲ್ಲ ಒಂದೇ, ನನ್ನನ್ನೇ ಅನ್ಕೊಳ್ಳದೆ ಯಾರೋ ಈ ತರ ನನ್ನ ಸೈಕೋ ಆಗಿ ನಿಲ್ಸಿದ್ದಾರೆ, ಅದೇ ನಾನು ನಾರ್ಮಲ್ ಆಗಿದ್ದೆ ಆ ತರ ಕೊಲೆಗಳನ್ನ ಮಾಡ್ತಾ ಇದ್ನ, ಇವಾಗ ನೀನ್ ಗೊತ್ತಿದ್ದು ಮಾಡ್ತಾ ಇದೀಯ ಅಂತಂದ್ರೆ ಅದ್ರ ರುಚಿ ಒಂದ್ಸತಿ ನಿನ್ಗೆ ಗೊತ್ತಾಗ್ಬಿಟ್ರೆ ಅದು ನಿನ್ನ ಬಿಟ್ಟು ಹೋಗಲ್ಲ, ಯಾವ್ದೇ ಕಾರಣಕ್ಕೂ ನಿನ್ ಕೈಗೆ ರಕ್ತ ಅಂಟೋದನ್ನ ನಾನ್ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಆ ಜಗಳದಲ್ಲೇ ನಮ್ ಹೀರೋನ ಕೆಳಗಡೆ ತಳ್ಬಿಟ್ಟು ಬಿಟ್ಟಿದ್ರೆ ಚುಚ್ಬಿಟ್ಟಿರೋಳು, ಅದಕ್ಕೆ ಅವನು ದಾರಿ ಮಾಡ್ಕೊಡ್ತಾನೆ. ಬಟ್ ಇವಳು ಚುಚ್ಚಿಲ್ಲ. ಇಲ್ಲ ಕಣೋ, ಈ ತರ ಸಿಂಪಲ್ ಆಗಿ ನೀನ್ ಸತ್ ಬಿಟ್ರೆ ನೀನ್ ಮಾಡಿರೋ ತಪ್ಪುಗಲ್ಲ ಅದು ಪ್ರಾಯಶ್ಚಿತ ಅಲ್ಲ, ನೀನ್ ಬದುಕಿರೋ ಕೊನೆ ಉಸಿರುವರೆಗೂ ನೀನ್ ಮಾಡಿರೋ ಒಂದೊಂದ್ ತಪ್ಪು ನಿನ್ಗೆ ನೆನಪು ಬಂದು ನೀನ್ ಆ ಕುರ್ಗಲ್ಲೇ ಸಾಯ್ಬೇಕು ಕಣೋ ಅಂತ ಹೇಳಿ ಅವಳಲ್ಲಿಂದ ಹೋಗ್ಬೇಕಾದ್ರೆ ಪೊಲೀಸ್ ಆಫೀಸರ್ ಅಲ್ಲಿ ಬಂದು ನಿಂತಿರ್ತಾರೆ. ಇವಳು ಫೋನ್ ನ ಟ್ರ್ಯಾಕ್ ಮಾಡ್ಕೊಂಡು ಅವ್ರು ಇಲ್ಲಿವರೆಗೂ ಬಂದಿರೋದು. ಇದಕ್ಕೆಲ್ಲ ಕಾರಣ ನೀನೇ ತಾನೆ ಕಣೋ, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಗನ್ ಪಾಯಿಂಟ್ ಅಲ್ಲೇ ನಿಲ್ಸಿರುವಾಗ ಹೀರೋ ಹೇಳ್ತಾನೆ, ಆಯ್ತು ಸರ್ ನಿಮ್ ಇಷ್ಟದ ಪ್ರಕಾರ ನನ್ನ ಸಾಯಿಸಿರಂತೆ, ಆದ್ರೆ ನಿಮ್ಗೆ ಅಂತ ಒಂದ್ ಆಸೆ ಇತ್ತಲ್ವಾ ಹೆಡ್ ಅಂಟರ್ ನ ಸಾಯಿಸ್ಬೇಕು ಅಂತ, ನಾನ್ ಮಾಡಿರೋ ಕೊಲೆಗಳಿಗೆ ನಾನ್ ಸರೆಂಡರ್ ಆಗ್ತೀನಿ, ನಿಮ್ ಆಸೆನ ನಾನ್ ನೆರವೇರಿಸ್ತೀನಿ ಅಂದಾಗ, ಈ ಬಾಳೆ ಅಂತರ ಮಾತಾಡೋ ಕೆಲ್ಸ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಕಿವಿ ಕೂಡ ನೋವಾಗಲ್ಲ ಕಣೋ ನೀನ್ ಮಾತಾಡೋದು, ಹಂಗ್ ಮಾತಾಡಿ ನನ್ನನ್ನ ನೈಸ್ ಮಾಡ್ಬಿಟ್ಟೆ, ಇದಕ್ ಮೇಲೆ ನೀನ್ ಮಾತಾಡ್ಬೇಡ ಅಂತ ಹೇಳಿ ಇನ್ನೇನ್ ನಮ್ ಹೀರೋನ ಶೂಟ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಯಾರೋ ಹಿಂದ್ಗಡೆಯಿಂದ ಬಂದು ಪೊಲೀಸ್ ಆಫೀಸರ್ ತಲೆಗೆ ಹೊಡೆದ್ಬಿಟ್ರು. ಈಗ ನಮ್ಮ ನಾರ್ಮಲ್ ಬೆಳಗ್ಗೆನೆ ಆಗ್ಬಿಟ್ಟಿದೆ, ನೋಡಿದ್ರೆ ಆ ಜಾಗದಲ್ಲಿ ಪೊಲೀಸ್ ಆಫೀಸರ್ ಮಾತ್ರನೇ ಬಿದ್ದಿರೋದು, ನಮ್ ಹೀರೋ ಕಾಣಿಸ್ತಾ ಇಲ್ಲ. ಇವ್ರು ಇವಾಗ ಕಾರ್ ತಗೊಂಡು ಬರ್ತಾನೆ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ ಹೀರೋ ಈ ತರ ಸರೆಂಡರ್ ಆಗಿದ್ದಾರೆ, ಇವಾಗವರೆಗೂ ಮಾಡಿರೋ ಕೊಲೆಗಳಿಗೆ ಅವನೇ ಕಾರಣ ಅಂತ. ಸೊ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಫುಲ್ ಆಗಿ ಜನ ಇರ್ತಾರೆ, ಅಂದ್ರೆ ಇವ್ನ್ ಕೊಲೆಗಳು ಮಾಡಿದ್ದಲ್ವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ನಿಂತಿರ್ತಾರೆ. ಅಲ್ಲೇ ರಿಪೋರ್ಟರ್
ರಿಪೋರ್ಟರ್ ಹುಡುಗಿ ಕೂಡ ಇರೋದು. ರಿಪೋರ್ಟರ್ ಹುಡುಗಿ ಮತ್ತೆ ನಮ್ಮ ಹೀರೋ ಇಬ್ರು ಒಬ್ರಿಗೊಬ್ರು ನೋಡ್ಕೊಳ್ತಾರೆ. ಅವಾಗ ಒಂದ್ ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನೈಟ್ ಆ ಜಾಗಕ್ಕೆ ಬಂದು ನಮ್ ಹೀರೋನ ಕಾಪಾಡಿದ್ ಬೇರೆ ಯಾರು ಅಲ್ಲ, ಆ ರಿಪೋರ್ಟರ್ ಹುಡುಗಿನೇ. ಆತರ ಕಾಪಾಡಿದ್ಮೇಲೆ ಒಂದು ಪ್ರಾಮಿಸ್ ನ ಕೇಳ್ತಾಳೆ. ನೀನ್ ಇದಕ್ಕೂ ಮುಂಚೆ ಪೊಲೀಸ್ ಆಫೀಸರ್ ಹತ್ರ ಹೇಳ್ದೆ ಅಲ್ವಾ, ಜೈಲ್ ಒಳಗಡೆ ಹೋಗಿ ಹೆಡ್ಡಂಟರ್ನ ಸಾಯಿಸ್ತೀನಿ ಅಂತ, ಅದೊಂದು ಮಾತ್ರ ನನ್ಗೋಸ್ಕರ ಮಾಡು ಅಂತ ಹೇಳಿ ಕಳ್ಸಿರ್ತಾಳೆ. ಫ್ಲಾಶ್ ಬ್ಯಾಕ್ ಅಲ್ಲೂ ಒಂದು ಫ್ಲಾಶ್ ಬ್ಯಾಕ್. ಹೊಸ ಡಾಕ್ಟರೇ ಸೈಕೋ ಅಂತ ಹೇಳಿ ಅವನನ್ನ ಸಾಯಿಸ್ಬಿಟ್ಟಿದ್ರಲ್ವಾ, ಅದಾದ್ಮೇಲೆ ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗಿರುತ್ತೆ. ಇವಳು ಅಬಾರ್ಟ್ ಮಾಡ್ಕೊಳಕ್ ಕೂಡ ಒಂದ್ಸತಿ ಹೋಗಿರ್ತಾಳೆ. ಆ ಟೈಮಲ್ಲಿ ಅವಳಿಗೊಂದು ವಿಷಯ ನೆನಪು ಬರುತ್ತೆ. ಯೂಶುವಲ್ ಆಗಿ ಸೈಕೋಸ್ ಅಂದ್ರೆ ಅವ್ರಿಗೆ ಯಾವ್ದೇ ರೀತಿಯ ಒಂದು ಎಮೋಷನ್ಸ್ ಇಲ್ಲ ಅಂತ ಹೇಳಿರ್ತಾರೆ. ಬಟ್ ಪ್ರತಿ ಸರ್ತಿನೂ ಹೊಸ ಡಾಕ್ಟರ್ ನಮ್ಮ ರಿಪೋರ್ಟರ್ ಹುಡುಗಿ ಜೊತೆ ಇರ್ಬೇಕಾದ್ರೆ ಅವನು ಹತ್ತಿರ್ತಾನೆ, ಫೀಲ್ ಮಾಡಿರ್ತಾನೆ, ಸಂತೋಷ ಪಟ್ಟಿರ್ತಾನೆ, ಎಲ್ಲಾ ತರ ಒಂದು ಎಮೋಷನ್ಸ್ ನ ಕೂಡ ತೋರಿಸಿರ್ತಾನೆ. ಹಂಗಿರುವಾಗ ಅವ್ನ್ ಹೆಂಗೆ ಒಂದು ಸೈಕೋ ಕಿಲ್ಲರ್ ಆಗಕ್ಕೆ ಸಾಧ್ಯ ಅಂತ ಹೇಳಿ ಅವಾಗ ಅವಳು ಆ ಮಗುನ ಬೆಳೆಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ನನ್ ಗಂಡ ಸೈಕೋ ಕಿಲ್ಲರ್ ಅಲ್ಲ ಅಂದ್ರೆ ಬೇರೆ ಯಾರು ಇರ್ಬೇಕು ಅಂತ ಅವಾಗ ಅವಳು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿರ್ತಾಳೆ. ಹೊಸ ಡಾಕ್ಟರ್ ಒಂದು ಅಬೆಂಡ್ ಬಿಲ್ಡಿಂಗ್ ಗೆ ಹೋಗ್ಬಿಟ್ಟು ಅವ್ರ ಹತ್ರ ರಿಪೋರ್ಟ್ ಎಲ್ಲ ದೊಡ್ಡ ಡ್ರಮ್ ಅಲ್ಲಿ ಸುಟ್ಟ ಅಲ್ವಾ, ಅವ್ನು ಸುಟ್ಬಿಟ್ಟು ಹೋದ್ಮೇಲೆ ಪೊಲೀಸರು ಆ ಜಾಗಕ್ಕೆ ಬಂದ್ರು. ಆ ರಿಪೋರ್ಟ್ ಎಲ್ಲ ನೋಡಿದ್ರು. ಒಳಗಡೆ ನೋಡಿದಾಗ ಕೆಲವು ಬ್ಲಡ್ ಎಲ್ಲ ಇತ್ತು. ಅದು ಮೋಸ್ಟ್ಲಿ ಚಿಕ್ಕ ಹುಡುಗಂದು ಬ್ಲಡ್ ಇರ್ಬೋದಾ ಅಂತ ಅವ್ರು ಮಾತಾಡ್ಕೊಂಡ್ರು. ಅವ್ರ ಅಲ್ಲಿಂದ ಹೋದ್ಮೇಲೆ ಆ ಜಾಗಕ್ಕೆ ರಿಪೋರ್ಟರ್ ಹುಡುಗಿ ಬಂದು ನೋಡ್ತಾಳೆ. ಅಲ್ಲೇ ಒಳಗಡೆ ಓಲ್ಡ್ ಡಾಕ್ಟರ್ ಹೌಸ್ಕೊಂಡಿರ್ತಾರೆ. ಹೊಸ ಡಾಕ್ಟರ್ ಅವ್ರ ಜಾಗದಿಂದ ತಪ್ಸಿದ್ರಲ್ವಾ, ಆಗ ಓಲ್ಡ್ ಡಾಕ್ಟರ್ ನ ಈ ಜಾಗದಲ್ಲೇ ಇಟ್ಬಿಟ್ಟೋಗಿರೋದು. ಪೊಲೀಸ್ ಅವ್ರು ಬಂದಾಗ ಈ ಡಾಕ್ಟರ್ ಬ್ಲಡ್ ಅಲ್ಲಿ ಅವ್ರಿಗೆ ಕಾಣಿಸಿರೋದು. ಬಟ್ ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಓಲ್ಡ್ ಡಾಕ್ಟರ್ ಹೊರಗಡೆ ಬಂದಿಲ್ಲ, ಹೌಸ್ಕೊಂಡಿದ್ರು. ರಿಪೋರ್ಟರ್ ಹುಡುಗಿ ನೋಡಿದ ತಕ್ಷಣ ಅವ್ರು ಹೊರಗಡೆ ಬಂದು ಅವಾಗೇ ನಮ್ ರಿಪೋರ್ಟರ್ ಹುಡುಗಿ ಹತ್ರ ಎಲ್ಲಾ ನಿಜ ಹೇಳಿರ್ತಾರೆ. ಈ ತರ ಹೀರೋನೇ ಒಂದು ಸೈಕೋ ಕಿಲ್ಲರು, ಅವನೇ ಕೊಲೆಗಳನ್ನ ಮಾಡ್ತಾ ಇರೋದು. ಅದು ಅವನಾಗೆ ಅವನು ಮಾಡ್ತಾ ಇಲ್ಲ, ಓಸೆಟ್ ಅನ್ನೋ ಒಂದು ಗ್ರೂಪ್ ಅವನ್ ಕೈಲಿ ಇದನ್ನೆಲ್ಲ ಮಾಡಿಸ್ತಾ ಇದೆ. ಅದಕ್ಕೆ ಹೆಡ್ ಆಗಿರೋದೇ ಸೆಕ್ರೆಟರಿ ಲೇಡಿ ಅಂತ ಕೂಡ ಎಲ್ಲ ನಮ್ ರಿಪೋರ್ಟರ್ ಹುಡುಗಿಗೆ ಅವಾಗೆ ಹೇಳ್ಬಿಟ್ರು. ಆದ್ರೆ ಇವ್ರೊಂದು ಸ್ಟೆಪ್ ತಗೊಂಡು ಅದನ್ನೆಲ್ಲ ಸಾಲ್ವ್ ಮಾಡೋ ಟೈಮ್ಗೆ ಹೊಸ ಡಾಕ್ಟರೇ ಸೈಕೋ ಕಿಲ್ಲರ್ ಅಂತ ಹೇಳಿ ಅವನ ಮೇಲೆ ಅಟ್ಯಾಕ್ ಎಲ್ಲ ಕೂಡ ನಡೆದೋಯ್ತು. ಪಾಪ ಅವ್ನ್ ಸತ್ತೇ ಹೋದ. ಆಮೇಲೆ ರಿಪೋರ್ಟರ್ ಹುಡುಗಿ ಮತ್ತೆ ಓಲ್ಡ್ ಡಾಕ್ಟರ್ ಇಬ್ರು ಸೇರ್ಕೊಂಡು ನಮ್ ಹೀರೋ ಈಗ ತಲೆಗೆ ಏಟ್ ಬಿದ್ದು ಮೆಮೊರಿ ಲಾಸ್ ಆಗಿದೆ. ಅಂದ್ರೆ ನಾರ್ಮಲ್ ಆಗಿ ಅವನು ಇರ್ತಾನೆ, ಅವನ್ಗೆ ಸೈಕೋ ಅನ್ನೋ ಒಂದು ಫೀಲಿಂಗ್ ಅವಾಗ ಅವನ್ಗೆ ಬರೋದಿಲ್ಲ. ಅವ್ನ್ ಮತ್ತೆ ಸೈಕೋ ಆಗೋದಕ್ಕೆ ಆ ಚೀಫ್ ಸೆಕ್ರೆಟರಿ ಲೇಡಿ ಟ್ರೈ ಮಾಡೇ ಮಾಡ್ತಾಳೆ. ಆ ತರ ಆ ಲೇಡಿ ಏನಾದ್ರೂ ನಮ್ ಹೀರೋ ಕೈಲಿ ಮಾಡಿಸ್ಬಿಟ್ರೆ ಆ ಕಂಪ್ಲೀಟ್ ರಿಪೋರ್ಟ್ ನ ಎತ್ಕೊಂಡು ಹೋಗಿ ಸೈಕೋ ಕಿಲ್ಲರ್ ಮಗು ಹುಟ್ಟಿ ಬೆಳೆದ್ರೆ ಹಿಂಗಿರತ್ತೆ ಅಂತ ಹೇಳಿ ಅವಳು ಜನಗಳಿಗೆ ತೋರಿಸ್ಬಿಡ್ತಾಳೆ. ಅವಾಗ ಅವಳು ಏನು ತಪ್ಪು ಮಾಡಿಲ್ಲ ಅನ್ನೋ ತರ ಪೋರ್ಟ್ರೇಟ್ ಮಾಡ್ಬಿಡ್ತಾಳೆ. ಅದಕ್ಕೆ ನಾವು ದಾರಿ ಮಾಡ್ಕೊಡ್ಬಾರ್ದು. ನಾವೇ ಯಾರ್ಯಾರು ಸೈಕೋ ಕಿಲ್ಲರ್ಸ್ ಅಂತ ಹೇಳಿ ಚೆಕ್ ಮಾಡಿ ಅವ್ರನ್ನೆಲ್ಲ ನಮ್ ಹೀರೋ ಕೈಲಿ ಸಾಯಿಸಿದ್ರೆ ಅವಾಗ ಒಂದಲ್ಲ ಒಂದು ನಿಜ ಹೊರಗಡೆ ಬಂದೇ ಬರುತ್ತೆ. ಅವಳು ಸ್ಟೆಪ್ ಎತ್ತೋದಕ್ಕೂ ಮುಂಚೆ ನಾವ್ ಈ ಸ್ಟೆಪ್ ನ ಎತ್ತಿ ಆ ಚೀಫ್ ಸೆಕ್ರೆಟರಿ ಲೇಡಿನ ನಾವ್ ಇದ್ರಲ್ಲಿ ಸಿಕ್ಕಾಕಿಸ್ಬೇಕು, ಎಲ್ಲಾ ತಪ್ಪು ಅವಳ್ದೇನೋ ತರ ನಾವ್ ತೋರ್ಸ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಆ ತರ ಓಲ್ಡ್ ಡಾಕ್ಟರ್ ಮತ್ತೆ ರಿಪೋರ್ಟರ್ ಹುಡುಗಿ ಸೇರಿ ಪ್ಲಾನ್ ಮಾಡಿರೋದ್ರಲ್ಲಿ ಸಿಕ್ಕಾಕೊಂಡವ್ರೆ. ಆ ನಮ್ಮ ಹೀರೋಯಿನ್ ಸಾಯಿಸಕ್ಕೆ ಹೋಗಿದ್ದ ಅಲ್ವಾ ಒಬ್ಬ ಓಲ್ಡ್ ಸೈಕೋ, ಅವನು ಮತ್ತೆ ಜೈಲಿಂದ ಬಂದಿರೋ ಆ ಲೀ ಅನ್ನೋನು, ಮತ್ತೆ ಸ್ಕೂಲ್ ಹುಡುಗರ ಮೇಲೆ ಆಸಿಡ್ ಹಾಕ್ದ ಅಲ್ವಾ ಅವನು, ಆತರ ಎಲ್ಲಾರು ಬಲಿಯಾಗಿದ್ದು. ಈ ತರ ಇವಾಗ ಇದಕ್ಕೆಲ್ಲ ಮೂಲ ಕಾರಣ ಇವ್ರು ಅಂತ ಕೂಡ ಗೊತ್ತಾಯ್ತಲ್ವಾ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅಲ್ಲಿ ಓಲ್ಡ್ ಡಾಕ್ಟರ್ ನ ಕರ್ಕೊಂಡ್ ಬಂದು ಇನ್ವೆಸ್ಟಿಗೇಟ್ ಮಾಡ್ತಿದಾರೆ. ಆದ್ರೆ ಅಪ್ಪ ಬಾಯ ತೆಗಿತಾ ಇಲ್ಲ, ಹಂಗೆ ಬಂಡೆಕಲ್ ಕುತ್ಕೊಂಡಿರ್ತಾರೆ. ನಮ್ ಪೊಲೀಸ್ ಆಫೀಸರ್ಗೆ ಟೆನ್ಷನ್ ಆಗೋಯ್ತು. ಆ ಟೈಮಲ್ಲಿ ಒಳಗಡೆ ಚೀಫ್ ಹತ್ರ ಇನ್ನೊಂದು ಪೊಲೀಸ್ ಆಫೀಸರ್ ಬಂದು ಹೇಳ್ತಾರೆ, ಹೆಡ್ ಅಂಟರ್ ಅವ್ರ ವೈಫ್ ಹೀರೋನ ನೋಡಕ್ಕೆ ಬಂದಿದ್ದಾರೆ ಅಂತ. ಅಯ್ಯಯ್ಯೋ ಬೇಡಪ್ಪ, ಹೊಸ ಡಾಕ್ಟರ್ ಸಾಯೋದಿಕ್ಕೆ ಈ ಹೀರೋನೇ ಕಾರಣ. ಹೊಸ ಡಾಕ್ಟರ್ ಅವ್ರ ಅಮ್ಮನೇ ಇವಾಗ ಬಂದಿರೋದು. ಆಯ್ಮ ಪಡ್ಗ ಟೆನ್ಷನ್ ಆಗ್ಬಿಟ್ಟು ಹೀರೋನ ಸಾಯಿಸ್ಕಿ ಸಾಕ್ಬಿಟ್ಟವಳು, ಆಮೇಲೆ ನಮ್ ತಲೆಗ್ ಬಂದ್ಬಿಡತ್ತೆ, ಬೇಡ ಅಂತ ಹೇಳ್ತಾರೆ. ಇಷ್ಟೊತ್ತು ಬಾಯಿ ತೆಗಿತಾರೋ ಓಲ್ಡ್ ಡಾಕ್ಟರ್ ಇವಾಗ ಬಾಯಿ ತೆಗಿತಾರೆ. ಹೆತ್ತ ತಾಯಿನ ಅವ್ರ ಮಗನ ಎಲ್ಲಾದ್ರೂ ಸಾಯಿಸ್ತಾರ, ಅದೆಲ್ಲ ಏನಾಗೋದಿಲ್ಲ, ಕಳಿಸ್ಕೊಡಿ ಮಾತಾಡ್ಲಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರಿಗೆ ಗೊತ್ತಿಲ್ದಿರೋ ವಿಷಯನ ಇವಾಗ ನಮ್ಮ ಓಲ್ಡ್ ಡಾಕ್ಟರ್ ರಿವೀಲ್ ಮಾಡಿದ್ರು. ಯಾಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರ್ಗೂ ವೇಟ್ ಮಾಡಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.